ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ವಾ ದೇವಸ್ಥಾನಗೂ ನಿಕ್ಲಿಗೆ ಪೊಗ್ಗೆರೆ ಬುಡ್ಪುಜರ ಆ ದೇವಸ್ಥಾನಗೂ ಪೋವಡೆ ನಿಕ್ಕಲ್ನನೆ ದೇವಸ್ಥಾನ ಕಟ್ಟದು ನಿಕ್ಕಲೆ ಪೂಜಾರಿ ಆಲೆಂದು ಪಂಡಿನ ನಾರಾಯಣಗುರು ಲೋಕುಡು ಇತಿಹಾಸ ಉಂಡು ಮಲ್ತದೆರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪಂತೆರು ಕೊಣಾಜಡು ಗುರು ಗಾಂಧಿ ಪಾತ್ರ ಕಥೆತ ಶತಮಾನೋತ್ಸವ ಉದಿಪನ ಮಲ್ತದು ಆರ್ಪಾತೆರಿಯರು ಕೇರಳ ವರ್ಕಡದ ಶಿವಗಿರಿಟು ಮಹಾತ್ಮ ಗಾಂಧೀಜಿ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ್ನು ತೂದು ಪಾತ್ರಕತೆ ನಡಪಾದು 100 ವರ್ಷ ಐನಲೆಕ್ಕೊಡು ಶತಮಾನೋತ್ಸವ ಕಾರ್ಯಕ್ರಮವನ್ನು ಶಿವಗಿರಿ ಮಠ ಬೊಕ್ಕ ಕುಡ್ಲಾ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಒಟ್ಟಾದ ರಾಜಮಟ್ಟದ ಕಾರ್ಯಕ್ರಮವನ್ನು ಉಳ್ಳಾಲ ತಾಲೂಕು ಕೊಣಾಜದ ಕುಡ್ಲಾ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಬುಧವಾರ ನಡಪಾಯರು ರಾಜ್ಯ ವಿಧಾನಸಭೆದ ಗುರ್ಕಾರ್ಯರ ಡಾಕ್ಟರ್ ಯುಟಿ ಖಾದರ್ ಫರೀದ್ ಗುರ್ಕಾರ್ಮಿಡ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಾಲ್ಗೊಳ್ಳಿಸಿದ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಪ್ರೊಫೆಸರ್ PL ಧರ್ಮ ಮಾತಿರನ್ನ ಎತ್ಕೊಂಡಿರು ಶಿವಗಿರಿ ಮಠದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಸುರತ ಪಾತ್ರದ ಒಟ್ಟುಗು ಆಶೀರ್ವಚನ ಕೊಡ್ದು ನಾರಾಯಣ ಗುರುಕ್ಲೇನು ಕುಡ್ಲಗ್ಲೆ ತಂದ್ಬತ್ತಿನ ಕೊರಗಪ್ಪ ಬೊಕ್ಕ ಅರೆನ ವಂಶದಕ್ಲೆಗ್ ಪೂಜಾರಿ ಬಂಧುಲು ಸೀರ್ನಂಚ ಮಾತ್ರಿಗ್ಲ ಬೊಕ್ಕ ಕಾರ್ಯಕ್ರಮ ಮಲ್ಪರೆ ಕಾರಣ ಐನಕ್ಲೆಗ್ಲ ಮಠದ ನಿಲೆಟ್ ಮೆಚ್ಚುಗೆ ತೆರಿಪಾವೆಂದ ಪಂಡಿನ ದಕ್ಷಿಣ ಕರ್ನಾಟಕಡು ಶಿವಗಿರಿ ಮಠದ ಶಾಖೆ ಮಲ್ಪರೆ 5 ಎಕರೆ ಜಾಗೆ ಕೋರುಡುಂದು ಮುಖ್ಯಮಂತ್ರಿಗಳಿಗೆ ಬೊಕ್ಕ ಕೇಂದ್ರ ಸರ್ಕಾರ ನಾರಾಯಣ ಗುರುಕ್ಲಿನ ನಿಂಪದ ತಾಣ ಸ್ಮಾರಕ ಮಲ್ಪರೆ ಪ್ರಯತ್ನ ಮಲ್ಪಡುಂದು ಲೋಕಸಭಾ ಸದಸ್ಯರು KC ವೇಣುಗೋಪಾಲ್ ರೆಗ್ ಒತ್ತಾಯ ಮಲ್ತಿರು 120 വർഷങ്ങൾക്ക് മുമ്പ് ശ്രീനാരായണ ഗുരുവിനെ മംഗലാപുരത്തേക്ക് കൂട്ടിക്കൊണ്ടുവന്ന ഒരു മഹാപുരുഷനുണ്ട്, ശ്രീ കൊറഗപ്പ. ആ കൊറഗപ്പയ്ക്കും അദ്ദേഹത്തിന്റെ വംശപരമ്പരയ്ക്കും കർണാടകത്തിൽ അധിവസിക്കുന്ന ബില്ലവ ഈടിക പൂജാരി ജനവിഭാഗങ്ങൾ ശ്രീനാരായണ ഭക്തർക്കും ശിവഗിരി മഠത്തിന്റെ എല്ലാവിധമായ ആശംസകളും അർപ്പിച്ചുകൊള്ളുന്നു. ശ്രീനാരായണ ഗുരു 100 വർഷങ്ങൾക്ക് മുമ്പ് ഇവിടെ എഴുന്നള്ളി ഗോകർണനാഥ ക്ഷേത്രം സ്ഥാപിച്ചു. ഇപ്പോൾ ഞങ്ങൾ ബഹുമാനപ്പെട്ട മുഖ്യമന്ത്രി സിദ്ധരാമയ്യ അവറുകളോട് ഒരഭ്യർത്ഥന നടത്തി ശിവഗിരിയുടെ ഒരു ആശ്രമം ഈ കർണാടകത്തിൽ ഉണ്ടാകണം, ദക്ഷിണ കർണാടകത്തിൽ ഉണ്ടാകണം. അതിന് ഞങ്ങൾക്ക് ചുരുങ്ങിയത് ഒരു 5 ഏക്കർ സ്ഥലമെങ്കിലും സംഭാവന ചെയ്യണം ബഹുമാനപ്പെട്ട ഗവൺമെന്റ് എന്ന് ഞങ്ങൾ അഭ്യർത്ഥിക്കുകയുണ്ടായി. ಲೋಕಸಭಾ ಸದಸ್ಯರು ಬೊಕ್ಕ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಮುಖ್ಯಮಂತ್ರಿಗಳಿಗೆ ಶಿವಗಿರಿ ಮಠ ತಾಬಿನ್ನ ತನ್ನ ಓಲಿನ ಮುಖ್ಯಮಂತ್ರಿಗಳೇ ಕೊರಿಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗುರು ಗಾಂಧಿ ಪಾತ್ರ ಕಥೆತ ಶತಮಾನೋತ್ಸವ ಕಾರ್ಯಕ್ರಮ ಉದಿಪನ ಮಲ್ತೆರು ಸಚ್ಚಿದಾನಂದ ಸ್ವಾಮೀಜಿಯರಿಗೂ ಮುಖ್ಯಮಂತ್ರಿಗಳು ತಮ್ಮನದ ಮರ್ಯಾದೆ ಮಲ್ತೆರು ಖಾದರ್ ಫರೀದ್ ಪಾತಿರದ ಉಳ್ಳಾಲ ಕ್ಷೇತ್ರದ ಸೌಹಾರ್ದತೆ ಪುಣ್ಯ ಜಾಗೆಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಲ್ಪನ ಭಾಗ್ಯ ತಿಕ್ಕದಂಡು ಉಳ್ಳಾಲ ಕೊಣಾಜಿ ಇತಿಹಾಸದ ಪುಟ ಸೇರ್ದಂಡು ಉಳ್ಳಾಲದ ಜನ ಒವ್ವೇ ಜಾತಿ ಧರ್ಮ ಭೇದ ಇದ್ದಂದೆ ಶಾಂತಿಡು ಬದುಕುನಂಚ ಆವಡು ಅವೇ ಎಂಕ್ಲಿನ ಉದ್ದೇಶ ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣದ ಮಲ್ಲ ಶಕ್ತಿ ಅಂತ ಪಂಡಿರು ಕಾರ್ಯಕ್ರಮದ ಇದ್ಕೊನ್ನ ಸಮಿತಿದ ಗುರ್ಕಾರ್ಯರು ವಿಧಾನ ಪರಿಷತ್ ಸದಸ್ಯರಾಯ್ನ BK ಹರಿಪ್ರಸಾದ್ ಪಾತಿರ್ದು ಜಾತಿ ಭೇದದಂತೆ ಜನಪ್ರತಿನಿಧಿಗಳು ಸೇರ್ನಂಚ ಮಾತಿರ್ಲ ಕೈ ಸೇರಾದ ನಾರಾಯಣ ಗುರು ಅಧ್ಯಯನ ಪೀಠ ಆತನು ಅಪಗ ಮುಖ್ಯಮಂತ್ರಿ ಆದಿತ್ಯನ ಸಿದ್ದರಾಮಯ್ಯರು 2 ಕೋಟಿ ರೂಪಾಯಿ ಅನುದಾನ ಕೊಡ್ದಿತ್ತರು. ಜನಾರ್ದನ ಪೂಜಾರಿ ಬಂಗಾರಪ್ಪ ಜಾಲಪ್ಪ ಏರ್ಲಾ ಜಾತ್ಯಾಧಾರದ ಕಾರ್ಯಕ್ರಮ ಮಲ್ತದ ಜೆರಂದ ಪಂಡಿರು 2013ನೇ ಇಸ್ವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಿಂಡಿಕೇಟ್ನಲ್ಲಿ ತೀರ್ಮಾನ ಮಾಡಿಸಿದಂತ ನಮ್ಮ PV ಮೋಹನ್ ರವರು ಮತ್ತು ನಂಬಿಯಾರ್ ರವರು ಉಡುಪಿಯ ನಂಬಿಯಾರ್ ರವರು ಸೆನೆಟ್ನಲ್ಲಿ ಅದನ್ನ ಸಿಂಡಿಕೇಟ್ನಲ್ಲಿ ಪ್ರಸ್ತಾವನೆ ಮಾಡಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ರಾಜ್ಯಸಭಾ ಸದಸ್ಯನಾಗಿದ್ದಾಗ ಬಂದಾಗ 50 ಲಕ್ಷ ರೂಪಾಯಿಗಳನ್ನ ನಾನು ಅನುದಾನದ ರೀತಿಯಲ್ಲಿ ಕೊಟ್ಟು ಪ್ರಾರಂಭ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು. ಬಹಳ ಕುಂಟ್ತಾ ಬಂತು. ಕಡೆಗೆ ನಾನು ವಿಧಾನ ಪರಿಷತ್ ಸದಸ್ಯನಾದ್ರೂ ಸಹ ಅದಕ್ಕೆ 35 ಲಕ್ಷ ರೂಪಾಯಿನ ಅನುದಾನವನ್ನು ಕೊಟ್ಟೆ. ಆಗಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕಟೀಲ್ ರವರು ಅವರು ಸಹ 10 ಲಕ್ಷ ರೂಪಾಯಿ ಕೊಟ್ಟರು. ಹರೀಶ್ ಕುಮಾರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಿದ್ರು, ಅವರು ಸಹ 10 ಲಕ್ಷ ರೂಪಾಯಿ ಕೊಟ್ಟರು. ಅದರಲ್ಲಿ ಪ್ರಾಥಮಿಕವಾಗಿ ಸ್ವಲ್ಪ ಕಾಮಗಾರಿ ಪೂರ್ಣ ಆಗಿದೆ. ಮುಂದುವರಿದ ಕಾಮಗಾರಿಗೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾರಾಯಣ ಗುರುಗಳ ಈ ಒಂದು ಅಧ್ಯಯನ ಪೀಠಕ್ಕೆ ಅನುದಾನ ಕೊಡಬೇಕು ಅಂತ ಹೇಳಿದಾಗ 2 ಕೋಟಿ ರೂಪಾಯಿ ಅನುದಾನವನ್ನ
ಮುಕ್ತವಾಗಿ ನಮಗೆ ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳಿಗೂ ಕಾರ್ಯಕ್ರಮದಲ್ಲಿ ಕೊಡು ನೆಂಪದ ಕಾಣಿಕೆ ಕೊರ್ದು ತಮ್ಮನದ ಮರ್ಯಾದೆ ಮಲ್ತಿರು. ಸಿದ್ದರಾಮಯ್ಯರ ಪಾತಿರ್ದು ನಾರಾಯಣ ಗುರುಕುಲು ಜಾತ್ಯತೀತ ವ್ಯಕ್ತಿ ಪುಟ್ಟುಡ್ದು ಏರ್ಲಾ ಮೇಲತ್ತು ಏರ್ಲಾ ಕೀಳತ್ತಂದು ಕಲ್ಪಾಯಿನಾರೆ ನಾರಾಯಣ ಗುರುಕುಲು ನವಮತ ನರಮಾಣಿ ಜಾತಿ ಆದಿಪ್ಪೊಡು ಜತೆ ಬಾಳ್ವೆ ಧರ್ಮ ಸಹಿಷ್ಣುತೆ ಮಾತ್ರಿಗಳ ಬೋಡು ಮಾತಿರ್ಲ ಸಮರ್ಥರಾನಗ ಸ್ವತಂತ್ರಗೂ ಸಾರ್ಥಕತೆ ಬರ್ಪಣದು ಗಾಂಧಿಯರು ಪಂಡದಿತ್ತರು. ಆ ದೇವಸ್ಥಾನಗೂ ನಿಕ್ಲೆಗೆ ಪೊಗ್ಗೆರೆ ಬುಡ್ಪುಜರ ಆ ದೇವಸ್ಥಾನಗೂ ಪೋವಡೆ ನಿಕ್ಕಲ್ನನೆ ದೇವಸ್ಥಾನ ಕಟ್ಟದ ನಿಕ್ಕಲೆ ಪೂಜಾರಿ ಆಲೆಂದು ಪಂಡದು ನಾರಾಯಣ ಗುರು ಲೋಕೋಡು ಇತಿಹಾಸ ಉಂಡು ಮಲ್ತಿದ್ದರು. ಶಿಕ್ಷಣದ ಮಹತ್ವನು ಗುರು ಸಾರ್ದಿತ್ತಿರಂದು ಪಂಡಿನ ಸಿದ್ದರಾಮಯ್ಯರು ಶಿವಗಿರಿ ಮಠದ ಜಾಗೆಗೂ ಒಡಿಪುವತ್ತಂಡ ದಕ್ಷಿಣ ಕನ್ನಡ ಜಿಲ್ಲೆಡು ಹರಿಪ್ರಸಾದ್ ಜಾಗೆ ತೂದು ತೆರಿಪಾಂಡ 5 ಎಕರೆ ಜಾಗೆನು ಸರ್ಕಾರ ಕೊರ್ಪುಣಂದು ಪಂಡಿರು. ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಇವತ್ತು ಜನರನ್ನು ಹೊಡಿತಕ್ಕಂಥ ಕೆಲಸವನ್ನ ಆಗಬಾರದು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು. ಒಮ್ಮೆ ರವೀಂದ್ರನಾಥ ಠಾಗೂರರು ಭೇಟಿ ಕೊಟ್ಟಿರ್ತಾರೆ ಇವರಿಗೆ, ಇಲ್ಲಿಗೆ ಶಿವಗಿರಿಗೆ ಭೇಟಿ ಕೊಟ್ಟಿರ್ತಾರೆ. ಆಗ ಅವ್ರು ಹೇಳ್ತಾರೆ, ದೇಶ ಪರ್ಯಟನೆಯನ್ನ ಮಾಡಿದ್ದೇನೆ, ಆದರೆ ಇವ್ರಿಗಿಂತ ನಾರಾಯಣ ಗುರುಗಳಿಗಿಂತ ಶ್ರೇಷ್ಠರಾದಂಥ ಗುರುಗಳು ಮಹಾತ್ಮರು ಎಲ್ಲೂ ಸಿಕ್ಕಲ್ಲ, ಅಥವಾ ಇವರಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಈ ಕಾರ್ಯಕ್ರಮವನ್ನ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ತರದ ನಾರಾಯಣ ಗುರು ಇವತ್ತು ನಾರಾಯಣ ಗುರು ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ 2016. ಸಚ್ಚಿದಾನಂದ ಸ್ವಾಮೀಜಿಯವರು ಒಂದು ಮನವಿಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ 5 ಎಕರೆ ಜಮೀನನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಆಗ್ಲೇ ಹೇಳಿದ್ದೇನೆ, ಎಲ್ಲಿ 5 ಎಕರೆ ಸಿಗ್ತದೆ ಅಂತೇಳಿ ಇದನ್ನ ಐಡೆಂಟಿಫೈ ಮಾಡಲಿ, ಗುರುತು ಮಾಡಲಿ. ನಾನು 5 ಎಕರೆ ಜಮೀನನ್ನ ಶಿವಗಿರಿ ಮಠ ಅದರ ಬ್ರಾಂಚ್ ಮಠವನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ 5 ಎಕರೆ ಜಾಗವನ್ನ ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ മാറ്റുകളെന്ന് ಹೇಳಲಿಕ್ಕೆ ಬಯಸ್ತೇನೆ. ഇത് ശിവഗിരി മഠം ഒരു സമാനമായ സ്വഭാവമുള്ള മഠമാണ് ബസവണ്ണയെ പോലെ. നമ്മളിപ്പോൾ സമൂഹത്തിൽ എന്നും നടത്തിക്കൊണ്ടിരിക്കുന്ന എന്നും ഇൻഇക്വാലിറ്റി സമൂഹത്തിലുണ്ട്, എന്നും തൊട്ടുകൂടായ്മയുണ്ട്. ഇതിനെതിരായിട്ടുള്ള വലിയ പോരാട്ടമാണ് ഗുരുദേവൻ നടത്തിയത്. ഞാൻ ശിവഗിരി മഠത്തിനെ അഭിനന്ദിക്കുന്നു. സ്വാമിജി അങ്ങ് വത്തിക്കാനിലെത്തി മാർപ്പാപ്പയുമായി കൂടിക്കാഴ്ച നടത്തി സഹോദര സമുദായങ്ങൾ തമ്മിൽ സ്നേഹമുണ്ടാക്കാൻ വേണ്ടിയിട്ടുള്ള he took the initiative to have a complete love and affection between the religion among all three. This Sachidananda Swamiji took that initiative. He went to Vatican along with the Pope, Honorable Pope. He met with the Muslim leaders also. That gave a great message to the country. അത്തരം സമാനമായ സന്ദേശമാണ് രാജ്യത്തിന് ആവശ്യമായിട്ടുള്ളത്. മനുഷ്യൻ തമ്മിലടിക്കാനല്ല ജീവിക്കേണ്ടത്, സ്നേഹമാണ് വേണ്ടത്, പരസ്പരം തമ്മിലടിക്കുകയല്ല. ಕೇಂದ್ರದ ದುಮ್ಮದ ಮಂತ್ರಿ ಬಿ ಜನಾರ್ದನ ಪೂಜಾರಿ, ರಾಜ್ಯದ ಮಂತ್ರಿ ಆಯ್ನ ಡಾಕ್ಟರ್ ಜಿ ಪರಮೇಶ್ವರ, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಗಿರಿ ಮಠದ ಕಾರ್ಯಂತರು ಶ್ರೀ ಶುಭಾನಂದ ಸ್ವಾಮೀಜಿ, ಕುಡ್ಲ ರಾಮಕೃಷ್ಣ ಮಠದ ಸ್ವಾಮೀಜಿ, ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ, ಜಿಲ್ಲೆದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿದ ಮಾತಾ ಜನಪ್ರತಿನಿಧಿಗಳು ಕುದ್ರೋಳಿ ಕ್ಷೇತ್ರ, ಕಂಕನಡಿ ಗರೋಡಿ, ಗೆಜ್ಜೆಗಿರಿ ಕ್ಷೇತ್ರಗಳಿನ ಆಡಳಿತದ ಬೊಕ್ಕ ಪಿವಿ ಮೋಹನ್ ಸೇರಿದಂತೆ ಕಾರ್ಯಕ್ರಮದ ಸಂಘಟಕರು ಕಾರ್ಯಕ್ರಮಟು ಪಾಲ್ಗೊಂಡಿರು. ನೆಹರು ಮೈದಾನದ ಫುಟ್ಬಾಲ್ ಮೈದಾನ 2.5 ಕೋಟಿ ರೂಪಾಯಿ ಖರ್ಚಿಡು ಅಭಿವೃದ್ಧಿ ಮಲ್ತದನೆಂದು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೇರು ಬುಧವಾರ ಕುಡ್ಲಡ್ ಅಭಿವೃದ್ಧಿ ಆಯ್ನ ಫುಟ್ಬಾಲ್ ಮೈದಾನ ಲೋಕಾರ್ಪಣೆ ಮಲ್ತದ ಅರ್ಪಾತಿರಿಯರು. ಕುಡ್ಲ ನಗರದ ಹೃದಯ ಭಾಗದ ನೆಹರು ಮೈದಾನದ ಫುಟ್ಬಾಲ್ ಕ್ರೀಡಾಂಗಣಡು ಆಸ್ಟ್ರೋ ಟರ್ಫ್ ಬೊಕ್ಕ ಇಂಟರ್ಲಾಕ್ ಪಾಡ್ನ ಕಾಮಗಾರಿ ಮುಗಿದಿದ್ದದು ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಬೊಕ್ಕ ರಾಜ್ಯ ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್ ಫರೀದ್ ಅಭಿವೃದ್ಧಿ ಆಯ್ನ ಕ್ರೀಡಾಂಗಣ ಲೋಕಾರ್ಪಣೆ ಮಲ್ತೇರು. ವಿಧಾನ ಪರಿಷತ್ ಸದಸ್ಯರು ಆಯ್ನ ಐವನ್ ಡಿಸೋಜಾ ಬೊಕ್ಕ ಡಾಕ್ಟರ್ ಮಂಜುನಾಥ ಭಂಡಾರಿ, ಮೆಸ್ಕಾಂ ಗುರ್ಕಾರ್ಯರು ಹರೀಶ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಗುರ್ಕಾರ್ಯರು ಡಿಎಂ ಅಸ್ಲಂ, ಕ್ರೀಡಾ ಇಲಾಖೆದ ಅಧಿಕಾರಿ ಪ್ರದೀಪ್ ಡಿಸೋಜಾ ಈ ಪೊರ್ತೊಡಿತ್ತಿರು. ಮಂತ್ರಿ ದಿನೇಶ್ ಗುಂಡೂರಾವ್ ಪಾತಿರ್ದ 2.5 ಕೋಟಿ ರೂಪಾಯಿ ಖರ್ಚಿಡು ಅಭಿವೃದ್ಧಿ ಮಲ್ತದ ಪೆವಿಲಿಯನ್ ಬೊಕ್ಕ
ಫ್ಲಡ್ ಲೈಟ್ ವ್ಯವಸ್ಥೆ ಸೇರಿದ ಬಾಕಿ ಕಾಮಗಾರಿಗೂ ಸಹಕಾರ ಕೊರ್ಪುಣಂದು ಪಂಡೇರು. ಖಾದರ್ ಫರೀದ್ ಪಾತಿರ್ದು ತಾನು 4-5ನೇ ಕ್ಲಾಸ್ ಉಪ್ಪುನಗನ್ನೆ ಈ ಮೈದಾನೋಡು ಗೊಪ್ಪದಿನ ಬಗೆಟ್ ನೆಂಪು ಮಲ್ತೊಂದು ಈದುಂಬ ತಾನು ನಗರಾಭಿವೃದ್ಧಿ ಮಂತ್ರಿ ಆದುಪನಗ ಈ ಫುಟ್ಬಾಲ್ ಮೈದಾನ ಅಭಿವೃದ್ಧಿಗೆ 2.5 ಕೋಟಿ ರೂಪಾಯಿ ಮಂಜೂರು ಮಲ್ಪಾದಿತ್ತೆ ಅಂತ ಪಂಡೇರು. ಇವತ್ತು ಭಾಳ ಪ್ಲೇಯರ್ಸ್ಗೆ ಭಾಳ ಒಳ್ಳೆಯ ಒಂದು ಫುಟ್ಬಾಲನ್ನು ಆಡ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಅದಕ್ಕೆ ಈ ಥರ ಒಂದು ಮೈದಾನ ಆಗ್ತಕ್ಕಂಥದ್ದಕ್ಕೆ ಕಾರಣಕರ್ತರಾದಂಥ ಅಂದಿನ ನಗರಾಭಿವೃದ್ಧಿ ಸಚಿವರು, ಇಂದಿನ ಸ್ಪೀಕರ್ ಆದಂಥ ಸನ್ಮಾನ್ಯ UT ಖಾದರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಒಂದು ಪ್ರಯತ್ನ ಮತ್ತು ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಿ ಇವತ್ತು ಈ ಏನು ಒಳ್ಳೆಯ ಫುಟ್ಬಾಲ್ ಮೈದಾನ ಆಗಬೇಕು ಅಂತ ಏನು ಕನಸನ್ನು ಕಂಡಿದ್ರು ನಮ್ಮ ಫುಟ್ಬಾಲ್ ಅಭಿಮಾನಿಗಳು ಮತ್ತು ಅಸೋಸಿಯೇಷನ್ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಆ ಕನಸು ನನಸಾಗಿದೆ. ಭಾಳ ಸಂತೋಷದ ದಿನ. ನಮಗೂ ಕೂಡ ಇದು ನೋಡಿದ್ರೆ ನಾವು ಫುಟ್ಬಾಲ್ ಆಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಈ ಗ್ರೌಂಡು. ಆದರೆ ಸ್ವಲ್ಪ ಆಡೋಕ್ಕೆ ಹೋದರೆ ಏನೇನು ಹೆಚ್ಚು ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ನಮ್ಮ ಸಿಟಿ ಮಂಗಳೂರಿನಲ್ಲಿ ಇಂಥ ಒಂದು ಒಳ್ಳೆಯ ಫೆಸಿಲಿಟಿ ಇದ್ದಾಗ ಸ್ಪೋರ್ಟ್ಸ್ಗೆ ಇನ್ನೂ ಹೆಚ್ಚು ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಕ್ಕಿದಂಗೆ ಆಗ್ತದೆ. ಇನ್ನೂ ಹೆಚ್ಚು ಜನ ಬಂದು ಆಡ್ತಾರೆ. ಮತ್ತು ಇಲ್ಲಿ ಒಳ್ಳೊಳ್ಳೆ ಟೂರ್ನಮೆಂಟ್ಸ್ ಕೂಡ ಮುಂದೆ, ಯಾಕಂದರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಥರ ಮಾಡುವಂಥ ಒಂದು ಇಲ್ಲಿ ಗ್ರೌಂಡ್ ಇದೆ ಅಲ್ಲ, ಈ ಗ್ರೌಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿದೆ. ಫುಟ್ಬಾಲ್ ಕ್ರೀಡಾಂಗಣವನ್ನು ಬಹುಶಃ ತನ್ನ ಮನೆ ಮತ್ತು ನನ್ನ ಸ್ವೀಕರಿಸಿಕೊಂಡು ಬಹುದಿನಗಳ ತನ್ನ ಸಮಯ ಇಲ್ಲೇ ಮೀಸಲಿಟ್ಟು ಆಗಿಂದ 35 ವರ್ಷ ನಾನು ಆಗದಿಂದಲೇ ನಾನು ನೋಡ್ತೇನೆ. ಪ್ರತಿಯೊಂದು ಹೋರಾಟ ಮಾಡಿ ಜನರ ಬೈಗಳು ತಿಂದು ಎಲ್ಲ ರೀತಿಯಲ್ಲಿ ಇವತ್ತು ಎಲ್ಲ ಆ ಒಂದು ಕನಸಿನಿಂದ ಅದರಲ್ಲಿ 90% ಯಶಸ್ವಿ ಆಗುವ ಕೆಲಸ ಇವತ್ತು ಸಲಾಂ ಅವರೇ. ನಾನು ಬಹುಶಃ ಫುಟ್ಬಾಲ್ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷನ ಸದಸ್ಯನು ಹಿಂದೆ ಇಲ್ಲಿ ಈ ಗ್ರೌಂಡಲ್ಲಿ ಆಟವಾಡಿದಂಥ ಫುಟ್ಬಾಲ್ ಎಲ್ಲ ಹಿರಿಯ ಟೀಮು ನಾನು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು 4th 5th ಸ್ಟ್ಯಾಂಡರ್ಡ್ ಇರುವಾಗಲೇ ಸೈಂಟ್ ಲೋಷನ್ಸ್ಲಿ ಬ್ಯಾಗನ್ನು ಹಾಕಿಕೊಂಡು ಸಂಜೆ ಕ್ಲಾಸ್ ಆದ ನಂತರ ಅಲ್ಲಿ ಬಂದು ಕೂತ್ಕೊಂಡು ಈ ಗ್ರೌಂಡಿನಲ್ಲಿ ಆಟ ಆಡೋದನ್ನು ಹಲವಾರು ಬೇರೆ ಬೇರೆ ಟೀಮ್ಗಳಿದ್ದವಾಗ ಮರ್ಚೆಂಟ್ಸ್, ಜೇಮ್ಸ್, ಸ್ಪೋರ್ಟಿಂಗ್ ಎಷ್ಟು ಮತ್ತು ಹಲವಾರು ಬೇರೆ ಬೇರೆ ದೊಡ್ಡವರು ಆಟ ಆಡ್ತಾಯಿದ್ರು ಸಂಜೆ. ಈಗ ಬಹುಶಃ ಅಂತ ಯಾವುದೇ ಟೀಮ್ ಕೂಡ ದೊಡ್ಡವ್ರದ್ದು ನಾವು ನೋಡಲಿಲ್ಲ. ಭಾಳ ಆಟ ಇದ್ದಂದರೆ ಇಡೀ ಇಲ್ಲಿ ನಮಗೆ ನೋಡಲಿಕ್ಕೆ ಜನ ಅಷ್ಟು ರಶ್. ಅವಾಗಂದಿಲ್ಲೇನು ಬಹುಶಃ ನಾವು ಬಂದಂತು. ತದನಂತರ ನಾವು ಇಲ್ಲಿ ಆಟ ಆಡುವಂಥದ್ದಿರಲಿ, ಆಗ ಕ್ರಿಕೆಟ್ ಇತ್ತು, ಫುಟ್ಬಾಲ್ ಎಲ್ಲವೂ ಇತ್ತು. ಅದರ ಮಧ್ಯದಲ್ಲಿ ಇಲ್ಲಿ ಒಂದು ಸ್ಟೇಜು ಇತ್ತು. ಆಗ ಎಲ್ಲ ಸಮಾರಂಭದಲ್ಲಿ ಕೂಡ ಇಲ್ಲಿ ಕೂತ್ಕೊಂಡು ಕೂಡ ನಮ್ಮ ರಾಜಕೀಯದ ವ್ಯವಸ್ಥೆಯಲ್ಲಿ ನಾವು ಬಹುಶಃ ವಾಲಂಟಿಯರ್ ಕೆಲಸ ಮಾಡಿದ್ದೇವೆ. ಮೇಲೆ ನಿಂತು ಆ ವೇದಿಕೆಗೆ ಹೋಗಿದೆ, ಸ್ಟೇಜ್ ಹೋಗಿದೆ, ಅಲ್ಲಿ ಸ್ಟೇಜ್ ಇತ್ತು. ಆ ಸ್ಟೇಜ್ ಮುಖಾಂತರ ಕೂಡ ನಾವು ಭಾಷಣ ಕೂಡ ಇಲ್ಲಿ ಮಾಡಿದ್ದು ಬಹುಶಃ ನಮಗೆಲ್ಲ ಇದು ಇತಿಹಾಸ. ಇದೀಗ ನಿಮಗೆ ಬೇಕಾಗಿ ಭವಿಷ್ಯದ ಇತಿಹಾಸಕ್ಕೆ ಬೇಕಾಗಿ ಬಹುಶಃ ಈ ರೀತಿಯ ಸುಸಜ್ಜಿತವಾದ ಕ್ರೀಡಾಂಗಣ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ಹಲವಾರು ವರ್ಷದ ನಮ್ಮ ಮಕ್ಕಳ ಕನಸು ಒಂದು ಇವತ್ತು ನನಸಾಗಿದೆ ಹೇಳಲಿಕ್ಕೆ ನನಗೆ. ನಾನೊಬ್ಬ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಇದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲರನ್ನು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ನು, ಸಂಸದರು, ಶಾಸಕರು ಎಲ್ಲರನ್ನೂ ನಾವು ಇದರಲ್ಲಿ ಜಿಲ್ಲಾಡಳಿತವನ್ನು ಸ್ಪೆಷಲ್ ಆಗಿ ಸ್ಮಾರ್ಟ್ ಸಿಟಿನ ಅತೀಕ್ ಸರ್ ಅವರ ಯಾರ ಮುತುವರ್ಜಿ ವಹಿಸಿದವರು ಇದರಲ್ಲಿ ನಾವು ಅವರ ಹಿಂದೆ ಇದ್ದು ಎಲ್ಲರೂ ಸ್ಮಾರ್ಟ್ ಸಿಟಿಯ ಟೀಮ್ ಅವರು ನಮಗೆ ಒಳ್ಳೆ ಸಹಕಾರ ಕೊಟ್ಟು ಈ ಗ್ರೌಂಡು ಈಗ ಆಡಲಿಕ್ಕೆ ತಯಾರಾಗಿದೆ. ಈ ಮಕ್ಕಳು ಆಡ್ತಾ ಇದ್ದಾರೆ ಮುಂದಕ್ಕೆ. ಯಾಕೆಂದರೆ ಇದೊಂದು ಮಡ್ ಗ್ರೌಂಡ್ ಆಗಿತ್ತು, ಇಲ್ಲಿ ತುಂಬ ತೊಂದರೆಗಳಲ್ಲಿತ್ತು. ನಾವು ಇದನ್ನು ಫೇಸ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ಈ ಕ್ರೀಡಾಂಗ ಮುಂದಿನ ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಡಲಿಕ್ಕೆ ಇದು ತುಂಬ ಉಪಯೋಗ ಆಗ್ತದೆ. ನಾನು 35 ವರ್ಷ ಆಯಿತು ಈ ಫುಟ್ಬಾಲ್ ಕ್ರೀಡಾಂಗವನ್ನು. ಇದನ್ನು ನಾವು ಉಳಿಸ್ತೀವಿ, ನಮಗೆ ತುಂಬ ಹೆಮ್ಮೆ ಇದೆ. Call you when we need it. We'll call you. Okay. Immediately. All the girls and boys team, please come and register your team here. Get the mic near the ball there. So come and register your team.
ವಿಮಾನ ಪ್ರಯಾಣೊಡಿತ್ತಿನವರಿಗೂ ತುರ್ತು ಮರ್ದಗ ಅಗತ್ಯ ಬೂರ್ ನೀಡಿದವರ ರಿಯಾದ್ ತಿರುವನಂತಪುರ ವಿಮಾನ ಸೋಮವಾರ ರಾತ್ರಿ ಬಜ್ಪೆದ ಕುಡ್ಲಾ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣೋಡು ಜತ್ತಿನ ಸಂಗತಿ ನಡೆದಿದ್ದಳು. ವಿಮಾನ ಪ್ರಯಾಣೊಡಿತ್ತಿನವರಿಗೂ ತುರ್ತು ಮರ್ದದ ಅಗತ್ಯ ಬೂರ್ ನೀಡಿದವರ ರಿಯಾದ್ ತಿರುವನಂತಪುರ ವಿಮಾನ ಸೋಮವಾರ ರಾತ್ರಿ ಬಜ್ಪೆದ ಕುಡ್ಲಾ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣೋಡು ಜತ್ತಿನ ಸಂಗತಿ ನಡೆದಿದ್ದಳು. ರಿಯಾದ್ ಹಿಡಿದು ತಿರುವನಂತಪುರಕ್ಕೂ ಪೋವಂದಿತ್ತಿನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನೊಡಿತ್ತಿನ 30 ವರ್ಷ ಪ್ರಾಯದವರಿಗೂ ತುರ್ತು ಮರ್ದದ ಅಗತ್ಯ ಉಂಡಾದಿತ್ತಂಡು ಅಂಚಾದ ಬಜ್ಪೆದ ಕುಡ್ಲಾ ವಿಮಾನ ಉಂತನ ತಾಣೋಡು ವಿಮಾನ ಜಪ್ಪುಡಾದೆರು. ಅವಳು ವೈದ್ಯಕೀಯ ಕೂಟ ತುರ್ತು ಗುಮನ ಕೊರ್ತುಂಡು. CISF ಇಮಿಗ್ರೇಷನ್ ಬೊಕ್ಕ ಕಸ್ಟಮ್ಸ್ ಸೇರಿನಂಚ ಬೇತೆ ವಿಭಾಗಗಳು ಮಾತ ಒಟ್ಟಾದ ಸ್ಥಿತಿಗತಿಗೂ ಹೊಂದುದು ಕಾರ್ಯ ಮಲ್ತದೇರು. ಹೆಚ್ಚಿಗೆ ಮರ್ದ ವ್ಯವಸ್ಥೆಗೂ ಉರ್ದ ಆಸ್ಪತ್ರೆಗಾರಿನ ಸಾಗಾದೆರು. ವಿಮಾನ ಪುಲ್ಯಕಾಂಡೆ 2 ಗಂಟೆಗೆ ತಿರುವನಂತಪುರಕ್ಕೆ ಪಿದಾಡ್ದಿನಿಂದ ತೇರಿದ ಬೈತುಂಡು. WRC 3 ರನ್ನರ್ ಅಪ್ ಆದ ಊರುಗು ಬತ್ತಿನ ಮೂಸಾ ಶರೀಫರಿಗೂ ಬಜ್ಪೆದ ಕುಡ್ಲಾ ವಿಮಾನ ಉಂತನ ತಾಣುಡು ಮರ್ಯಾದೆ ಸಂದಾದಿ ಎತ್ಕೊಂಡರು. ವಿಶ್ವ ರ್ಯಾಲಿ ಚಾಂಪಿಯನ್ಶಿಪ್ WRC ವೇದಿಕೆಡೊಂತಿನ ಸುರತ ಭಾರತೀಯ ಕೋ ಡ್ರೈವರ್ ಪನ್ಪುನ ಐತಿಹಾಸಿಕ ಸಾಧನೆಗೆ ಸಂದಿನ ಮೂಸಾ ಶರೀಫ್ WRC 3 ರನ್ನರ್ ಅಪ್ ಆದ ಊರುಗು ಬನ್ನಗ ಬಜ್ಪೆದ ಕುಡ್ಲಾ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣುಡು ಮರ್ಯಾದಿಡಿ ಎತ್ಕೊಂಡರು. 33 ವರ್ಷಲಿನ ಬುಡಂದ ಸಾಧನೆ ಮಲ್ತಿನ ಸಮರ್ಪಣಾ ಮನಸ್ಸು ಶಿಸ್ತು ಬೊಕ್ಕ ಗಟ್ಟಿ ಮನಸ್ತ ಸಾಧನೆನು ಇಡೀ ಭಾರತೀಯ ಮೋಟಾರ್ ಸ್ಪೋರ್ಟ್ಸ್ ಪುಗಾರ್ದರು. ಮೂಸಾ ಶರೀಫ್ ಭಾರತದ ಜವಣ ಅಭಿಮಾನಿಗಳಿಗೆ ಪ್ರೇರಣೆ ಆತಿರು. ಮೂಸಾ ಶರೀಫ್ ಬತ್ತಿನ ಪೊರ್ತುಡು ಅಶ್ವಿನಿ ನಾಯಕ್, ಕುಲದೀಪ್ ಬೆದ್ರಾ, MC ದೇವಾನ, ಸುಧೀರ್ BK, ಟೀಮ್ IMSC, TASC, ಬೆದ್ರಾ ಅಡ್ವೆಂಚರ್ ಕ್ಲಬ್, ಕಾಸರಗೋಡು ಆಫ್ ರೋಡರ್ಸ್, KL 14 ಮೋಟಾರ್ ಸೈಕಲ್ ಕ್ಲಬ್, ಟೀಮ್ JACS ಇಂಚಿತಿ ಸಂಘಟನೆ ನಾಯಕರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲಿಟು ಊರ್ದ ಸಂಘ ಸಂಸ್ಥೆಲಿನ ಜತೆ ಸೇರಿಗೆಡು ಕುಡ್ಲಡ್ ಕರಾವಳಿ ಉತ್ಸವ 2025 ಡಿಸೆಂಬರ್ 27 ಜನವರಿ 4 ಮುಟ್ಟ ನಡಪಾಯರೆ ಸಜ್ಜಾತನಂದು ಜಿಲ್ಲಾಧಿಕಾರಿ ದರ್ಶನ್ HV ಪಂತಿರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಕುಡ್ಲಡ್ ಸುದ್ದಿ ಕೊಟ್ಟೋಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಊರ್ದ ಸಂಘ ಸಂಸ್ಥೆಲಿನ ಜತೆ ಸೇರಿಗೆಡು ಸಾಂಸ್ಕೃತಿಕ ಗೊಬ್ಬು ಬೊಕ್ಕ ಮನಸ್ಸು ಗುಲ್ಲಾಸದ ಕಾರ್ಯಕ್ರಮಲಿನ ಸೇರಿಗೆ ಆದಪ್ಪನ ಕರಾವಳಿ ಉತ್ಸವ 2025 ಡಿಸೆಂಬರ್ 27 ಜನವರಿ 4 ಮುಟ್ಟ ನಡಪಾಯರೆ ಸಜ್ಜಾತನು. ಕರಾವಳಿ ಉತ್ಸವದ ಪೊರ್ತುಡು ಪ್ರತಿಯೊಂದು ಶನಿವಾರ ಬೊಕ್ಕ ಐತಾರ ಕರಾವಳಿ ಉತ್ಸವ ಮೈದಾನದ ವೇದಿಕೆಡು ಕರಾವಳಿದ ಕಲೆ ಬೊಕ್ಕ ಸಾಂಸ್ಕೃತಿಕ ಪ್ರದರ್ಶನಲಿನ ದೀವೊಂದೊಂದು ಪಂಡೇರು. ಜನವರಿ 3 ಬುಕ್ಕ 4 ಪಣಂಬೂರು ತಣ್ಣೀರ್ ಬಾವಿ ಸಸಿಬಿತ್ಲು ಕಡಲ ಬರಿಟ್ ಕನ್ನಡ ಬುಕ್ಕ ಹಿಂದಿದ ಪುದರ್ ಪೊಯ್ ಕಲಾವಿದರೆಡ್ದು ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡಪೆರವುಂಡು. ಕರಾವಳಿ ಉತ್ಸವದ ದುಂಬರಿನ ಭಾಗವಾದ ಜನವರಿ ಬೊಕ್ಕ ಫೆಬ್ರವರಿ ವಿಶೇಷ ಕಾರ್ಯಕ್ರಮಗಳು ನಡಪೆರೆ ಉಂಡೊಂದು ಜಿಲ್ಲಾಧಿಕಾರಿಗಳು ಪಂಡೇರು. ಜನವರಿ 1 15 ಮುಟ್ಟ ಕಲೆ ಬೊಕ್ಕ ಸಂಸ್ಕೃತಿ ಲೆಕ್ಕೊಡು ಕದ್ರಾ ಪಾರ್ಕ್ ಮಾರ್ಗೋಡು ಶರಧಿ ಪ್ರತಿಷ್ಠಾನದ ಜತೆ ಸೇರಿಗೆಡು ಚಿತ್ರ ಶಿಲ್ಪ ನೃತ್ಯ ಮೇಳ ಕಲಾ ಪರ್ಬ ನಡಪೆರವುಂಡು. ಕದ್ರಾ ಪಾರ್ಕ್ ತೋಟಗಾರಿಕೆ ಇಲಾಖೆ ಜನವರಿ 26 ಫಲಪುರ್ಪ ಪ್ರದರ್ಶನ ನಡಪೆರವುಂಡು ಆರ್ಪಂಡೇರು. ಜನವರಿ 17-18 ತಣ್ಣೀರ್ ಬಾವಿ ಬೀಚಡ್ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡಪುಂಡು. 23-25 ಮುಟ್ಟ ಮುಖ್ಯ ಬೀಚಲಿಡು ಬೀಚ್ ಉತ್ಸವ ದಿವೊಂದುಂಡು. 30-31 ಕದ್ರಾ ಪಾರ್ಕ್ ಮಾರ್ಗ ಕೈತಾಲ್ ಫುಡ್ ಸ್ಟ್ರೀಟ್ ನಡಪೆರೆ ಉಂಡು. ಜನವರಿ ಅಕ್ಕೇರಿದ ವಾರ ನಗರ ಕೇಂದ್ರ ಗ್ರಂಥಾಲಯಡು ಬೂಕದ ಮೇಳ ಅಟ್ಟಣೆ ಮಲ್ತದನಂದು ಜಿಲ್ಲಾಧಿಕಾರಿ ದರ್ಶನ್ HV ಪಂಡೇರು. ಕರಾವಳಿ ಉತ್ಸವನ 20/12/2025 ಒಂದು ಉದ್ಘಾಟನೆನ ನಾವು ಹಮ್ಮಿಕೊಂಡಿದ್ದೀವಿ. ದಿನಾಂಕ 20/12/2025 ಮತ್ತು ಅದು 4/1/2026 ತನಕ. ಸೊ ಒಫಿಷಿಯಲಿ ಒಂದು 15-16 ದಿನಗಳ ತನಕ ಕರಾವಳಿ ಉತ್ಸವ ಅಂತ ನಾವು ಒಫಿಷಿಯಲಿ ಮಾಡಿ ನಂತರ ಇನ್ನೂ 1 ತಿಂಗಳು ಬೇರೆ ಬೇರೆ ಏನು ಚಟುವಟಿಕೆಗಳಿದೆ ಅದನ್ನು ಕರಾವಳಿ ಉತ್ಸವದ ಎಕ್ಸ್ಟೆನ್ಷನ್ ಅಂದರೆ ಮುಂದಿನ ಭಾಗ ಸೇಮ್ ಕರಾವಳಿ ಉತ್ಸವ ಅಡಿಲೇನೆ ಆಗುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನ ಕರಾವಳಿ ಉತ್ಸವದ ಅಂಗವಾಗಿ ಅಂತ ತಂದು 20ನೇ ತಾರೀಕು ನಮ್ಮದು ಇನಾಗ್ರೇಷನ್ ಆಗ್ತದೆ. ಆ ಇನಾಗ್ರೇಷನ್ ಕರಾವಳಿ ಮೈದಾನದಲ್ಲಿ ಒಂದು ಭಾಗ ಆಗುತ್ತೆ.
ಮತ್ತೊಂದು ಭಾಗ ಅದೇ ದಿನ ಅಥವಾ ಮುಂದಿನ ದಿನ ಒಂದು ನಾವು ಬೀಚ್ ಹತ್ರ ಯಾವುದಾದ್ರು ಒಂದು ಬೀಚಲ್ಲೂ ಕೂಡ ಸಣ್ಣದಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಉದ್ಘಾಟನೆ ಅನ್ನೋದಕ್ಕಿಂತ ಚಾಲನೆ ಕೊಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಮೊದಲನೇದಾಗಿ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ನಮ್ಮ ಈ ಚಿತ್ರಶಿಲ್ಪ ನೃತ್ಯ ಮೇಳ ಅಂಥೇಳಿ ಕಲಾಪರ್ವ ಏನು ಆಯೋಜನೆ ಯಾವಾಗಲೂ ಮಾಡ್ತಾ ಇರ್ತಾರೆ ಕದ್ರಿ ಪಾರ್ಕ್ ರೋಡಲ್ಲಿ, ಅದು ದಿನಾಂಕ 9/1/2026ರಿಂದ 11/1/2026 ಆಲ್ಮೋಸ್ಟ್ 3 ದಿನ ಪ್ರತಿ ವರ್ಷದಂತೆ ಈ ಸರಿನೂ ಕೂಡ ಅಲ್ಲಿ ಹಮ್ಮಿಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ಕದ್ರಿ ಪಾರ್ಕಲ್ಲಿ ಫಲಪುಷ್ಪ ಪ್ರದರ್ಶನವೂ ಕೂಡ ಜನವರಿ 26 ಸಮಯದಲ್ಲಿ ನಾವು ರಿಪಬ್ಲಿಕ್ ಡೇ ಸಮಯದಲ್ಲಿ ಗಣರಾಜ್ಯೋತ್ಸವದ ದಿನಾಂಕದ ಸುತ್ತಮುತ್ತ ಇದರಲ್ಲಿ ಮಾಡ್ತೀವಿ. 1 ದಿನ ಅಂತ ಇವಾಗ ನಿಗದಿ ಆಗಿದೆ, ಬಟ್ ಅದು 3ರಿಂದ 4 ದಿನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಅದು ಯಾವ ದಿನಗಳು ಬರುತ್ತೆ ಅಂಥೇಳಿ ನಮ್ಮ DD ಹಾರ್ಟಿಕಲ್ಚರ್ ಅವರು ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಅದನ್ನು ಒಂದು ನಿರ್ಧಾರ ತೊಗೊತಾರೆ. ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂಗೆ ತಮಗಾಗಲೇ ಗೊತ್ತು, ಇವಾಗ ತಪಸ್ಯ ಫೌಂಡೇಶನಿಂದ ಪ್ರತಿ ವರ್ಷ ಈ ಟ್ರಯಾಥ್ಲಾನ್ ಈ ರೀತಿ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಕೂಡ ನಮ್ಮ ಈ ಒಂದು ಕರಾವಳಿ ಉತ್ಸವದ ಭಾಗವಾಗಿಯೇ ತಗೊಂಡು 9/1/2026ರಿಂದ 11/1/2026 ತನಕ ಈ 3 ದಿನ 9, 10, 11 ಜನವರಿ ಈ ಒಂದು ತಣ್ಣೀರ್ಬಾವಿ ಬೀಚಲ್ಲಿ ಟ್ರಯಾಥ್ಲಾನ್ನ ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಮುಂದುವರೆದು ಈ ಕೈಟ್ ಫೆಸ್ಟಿವಲ್ ಗಾಳಿಪಟ ನಮ್ಮ ಉತ್ಸವ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿದೆ, ಈಗಾಗಲೇ 12 ಅಂತಾರಾಷ್ಟ್ರೀಯ ಅಂದರೆ ಬೇರೆ ಬೇರೆ ದೇಶಗಳಿಂದ ಇವಾಗ ಕೈಟ್ ಫೆಸ್ಟಿವಲ್ಗೆ ಬರ್ತೀವಿ ಅಂಥೇಳಿ ನಮಗೆ ಕನ್ಫರ್ಮೇಷನ್ ಸಿಕ್ಕಿದೆ. ಇದು 17 ಮತ್ತು 18 ಜನವರಿ ತಣ್ಣೀರ್ಬಾವಿ ಬೀಚಲ್ಲೇ ತಣ್ಣೀರ್ಬಾವಿ ಕಡಲ ತೀರದಲ್ಲಿ 17 ಮತ್ತು 18ನೇ ಜನವರಿ ದಿನಗಳಲ್ಲಿ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಬೊಕ್ಕ ಮಹಾನ್ ದಾರ್ಶನಿಕರು ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಇಂಚ ಇರುವೆರಿಗ್ಲ ಪೂಜೆ ನಡಪುನ ಕುಡ್ಲಾ ಕಂಕನಾಡಿದ ಬ್ರಹ್ಮ ಬೈದರ್ಕಳ ಗರುಡಿಡು ವಿಶೇಷ ಪ್ರಾರ್ಥನೆ ಮಲ್ತದು ಗುರು ಗಾಂಧಿ ಪಾತ್ರಕಥಿತ ಶತಮಾನದ ಕಾರ್ಯಕ್ರಮದ ಗೆಲ್ಮೆಗ್ ನಟ್ಟೊಂಡೆರು. ಮಹಾತ್ಮ ಗಾಂಧಿಯರು ಕೇರಳದ ಶಿವಗಿರಿಟು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ್ನು ತೂದು ಪಾತ್ರಕತೆ ನಡಪಾದು 100 ವರ್ಷ ಆಯಿನ ಲೆಕ್ಕೊಡು ನಡಪುನ ಶತಮಾನ ಕಾರ್ಯಕ್ರಮ ಗೆಲ್ಮೆ ಪಡೆಯುಡುಂದು ನಟ್ಟೊಂದು ಕುಡ್ಲದ ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರುಡಿಡು ವಿಶೇಷ ಪ್ರಾರ್ಥನೆ ಸಂದಾಯಿರು. ಕಂಕನಾಡಿ ಗರುಡಿಡು ಮಹಾತ್ಮ ಗಾಂಧೀಜಿ ಬೊಕ್ಕ ನಾರಾಯಣ ಗುರುಕ್ಲೆಗ್ ನಿಚ್ಚ ಪೂಜೆ ನಡಪು ನೀಡಿದವರ ಕ್ಷೇತ್ರೋಡು ಗರಡಿ ಗುರುಕಾರ್ಯರು ಕೆ ಚಿತ್ತರಂಜನ್ ದುಂಬಾಳ್ತೆಡೆ ಈ ವಿಶೇಷ ಪ್ರಾರ್ಥನೆಗೆ ಅಟ್ಟಣೆ ಮಲ್ತದಿತ್ತರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಪಣವು ಗುರುಕಾರ್ಯರು ಪದ್ಮರಾಜ ಆರ್ ಪೂಜಾರಿ, ಗೆಜ್ಜೆಗಿರಿ ಕ್ಷೇತ್ರದ ಗುರುಕಾರ್ಯರು ರವಿ ಪೂಜಾರಿ ಚುಲಿಂಬಿ, ನಾರಾಯಣ ಗುರು ವಿಚಾರ ವೇದಿಕೆ ರಾಜ್ಯ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್, ಮಾಹಿತಿದಾರರು ಸುಧೀರ್ ಮರುಲ್ಯ ಇಂಚ ಬೇತೆ ಬೇತೆ ವಲಯದ ನಾಯಕರು ಈ ಪೊರ್ತೊಡಿತ್ತರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲೆಗೆ ಕೊರಪಣಿಂಚಿತ್ನ ಮಾನ್ಯತ ಗುರುದೇವತಾ ಸಾನ್ನಿಧ್ಯದ ಒಟ್ಟುಗು ಮಹಾತ್ಮ ಗಾಂಧೀಜಿ ರಾಷ್ಟ್ರದ ರಾಷ್ಟ್ರಪಿತೆಯಾದಿತ್ತದು ಆರೆಗ್ಲ ಕೊರಪಣಿಂಚಿತ್ನ ಮಾನ್ಯತಾ ರಾಶಿಡ್ ಕ್ಷೇತ್ರದ ಮುಖಾಂತರವಾದ ನಿತ್ಯ ನಿರಂತರವಾದ ದೇವರಿಗೆ ಯಾವ ರೀತಿ ಭೂಪೂಜನೆಯನ್ನು ಕರ್ಪುವನ ಅದೇ ಪ್ರಕಾರವಾದ ಗುರುವರಿಯರಿಗೆ ಕೊರಪಣಿಂಚಿತ್ನ ಮಾನ್ಯತಾ ಪ್ರಕಾರವಾದ ಒಂಜಿ ಗಿಂಡೆದ ಪೇರು ಐತೊಟ್ಟುಗು ಒಂಜಿ ಆರೆಗೆ ಕೊರ್ಪಣಿಂಚಿತ್ನ ಆ ಪಾನೀಯ ವಿಶೇಷವಾದ ಕಾಪಿದ ಒಂದು ಪಾನೀಯನ ಮಂತದ್ದು ಐದೊಟ್ಟುಗು ಫಲಪುರ್ಪದ ಮುಖಾಂತರವಾದ ನಿತ್ಯ ನಿರಂತರವಾದ ಮೂಜಿ ಪೊರ್ತದ ಒಂದು ಸೇವೆನ ಪುಣ್ಯಕ್ಷೇತ್ರದ ನಡೆಟ್ಟು ನಿರಂತರವಾಗಿ ನಿಂಚಿತ್ನ ಸೇವಾ ಕಾರ್ಯ ಚಟುವಟಿಕೆ ನಿಂಚಿತ್ನ ಕ್ಷೇತ್ರಾಡಳಿತ ವರ್ಗ ಕ್ಷೇತ್ರದ ಸದ್ಭಕ್ತರು ನಿತ್ಯವಾದ ಇಂಚಿತ್ನ ಸೇವೆನ ಮತ ತಗೊಂಡುಲೇರು ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಆಯೋಜನೆ ಮಾಡಿರತಕ್ಕಂಥ ಗುರು ಗಾಂಧಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನು ಕೋರಿ
ಈ ಗರಡಿಯ ಹಿರಿಯರ ಸಮಕ್ಷಮ ನಾರಾಯಣಗುರು ವಿಚಾರ ವೇದಿಕೆಯ ಶ್ರೀ ಸತ್ಯಜಿತ್ ಸುರತ್ಕಲ್ ಅವರು, ಅದೇ ರೀತಿಯಾಗಿ ಹಿರಿಯ ವಕೀಲರು ಸಾಮಾಜಿಕ ಮುಖಂಡರು ಆದಂಥ ಶ್ರೀ ಪದ್ಮರಾಜ್ ಅವರು ಮತ್ತು ಎಲ್ಲರೂ ಬಂದು ಮತ್ತು ಸಮಾಜದ ಹಿರಿಯರು ಎಲ್ಲರೂ ಬಂದು ಬ್ರಹ್ಮ ಬೈದರ್ಕಳ ಗರಡಿಯ ಪ್ರಾರ್ಥನೆ ಮಾಡಿ, ಅದೇ ರೀತಿಯಾಗಿ ಇಡೀ ನಾಡಿನಲ್ಲೇ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭಕ್ಕೆ ಈ ದೇವಾಲಯ ಸಾಕ್ಷಿಯಾಗಿದೆ. ಇದು ಗರಡಿಯ ಜೊತೆಗೆ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ ಮಾತ್ರ ಅಲ್ಲ, ನಿತ್ಯವೂ ಸಹಿತ ತ್ರಿಕಾಲ ಪೂಜೆಯನ್ನು ಸಲ್ಲಿಸಿ ಗಾಂಧಿ ವಿಚಾರಧಾರೆಯನ್ನು ಮತ್ತು ನಾರಾಯಣ ಗುರುಗಳ ವಿಚಾರಧಾರೆಯನ್ನು ನಿತ್ಯ ಸ್ಮರಣೆ ಮಾಡ್ತಕ್ಕಂಥ ಒಂದು ಪುಣ್ಯ ಸ್ಥಳ ಈ ಗರಡಿಯಾಗಿದೆ. ಆದ ಕಾರಣ ನಾಳೆ ನಡೀತಕ್ಕಂಥ ಗುರು ಗಾಂಧಿ ಸಂವಾದದ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಈ ಗರಡಿಯ ಅಧ್ಯಕ್ಷರಾದಂಥ ಚಿತ್ತರಂಜನ್ ಅವರ ಸಮಕ್ಷಮ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಮುಖಂಡರು, ಸಮಾಜದ ಮುಖಂಡರು ಯಶಸ್ಸಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸಂಘ ಶುರುವಾದ 45 ವರ್ಷ ಆಂಡು ಸಂಘದ ಮಾತಾ ಸದಸ್ಯರ ಅಭಿವೃದ್ಧಿ ಎಂಕ್ಲೆನ ಉದ್ದೇಶ ಅಂದು ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಬೈಕಂಪಾಡಿದ ಗುರುಕಾರ್ಯರು ಅರುಣ್ ಪಡಿಯಾರ್ ಪಂತೆರು ಕುಡ್ಲದ ಬೋಳೂರು ನಡತಿನ ವರ್ಷದ ಜತೆ ಸೇರಿಗೆ ಬೊಕ್ಕ ಪ್ರಶಸ್ತಿ ಕೊರ್ಪುನ ಲೇಸಿಡು ಅರಬಾತಿರಿಯರು. ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಬೈಕಂಪಾಡಿದ ನಿಲೆಟು ವರ್ಷದ ಜತೆ ಸೇರಿಗೆ ಬೊಕ್ಕ ಪ್ರಶಸ್ತಿ ಕೊರ್ಪುನ ಲೇಸ್ ಕಿಯಾ ಕನೆಕ್ಟ್ ಬೋಳೂರ್ದ ಎಡ್ಜ್ ವಾಟರ್ಸ್ ಬಾಂಗನುಡು ನಡತಂಡ ಈ ಪೊರ್ತು 2025 ಸಾಲದ ಬಾರಿ ಎಡ್ಡೆ MSME ಪ್ರಶಸ್ತಿ ಬೊಕ್ಕ ಜೀವಮಾನ ಸಾಧನದ ಪ್ರಶಸ್ತಿಲಿನ ಸಾಧಕರಿಗೆ ಕೊರಿಯರು. ಸಂಘದ ಗುರುಕಾರ್ಯರು ಅರುಣ್ ಪಡಿಯಾರ್, ಒತ್ತು ಗುರುಕಾರ್ಯರು MD ಪೂಜಾರಿ, ಕಾರ್ಯಂತರು BA ಇಕ್ಬಾಲ್, ಜತೆ ಕಾರ್ಯಂತರು ರೋಷನ್ ಬಲ್ಜಿಯಾ, ಪಣವ್ ಗುರುಕಾರ್ಯ ರಾಮಚಂದ್ರ, ದುಮ್ಮದ ಗುರುಕಾರ್ಯರು RD ಕಿಣಿ, MJ ಶೆಟ್ಟಿ, ಗೌರವ್ ಹೆಗ್ಡೆ, ಅಜಿತ್ ಕಾಮತ್, ಕೃಷ್ಣ ಭಟ್, BA ನಜೀರ್ ಲೇಸದ ಚಾವಡಿಡಿತ್ತರು. ಸಂಘದ ಗುರುಕಾರ್ಯರು ಅರುಣ್ ಪಡಿಯಾರ್ ಪಾತಿರ್ದ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಬೈಕಂಪಾಡಿ ಶುರುವಾದ 45 ವರ್ಷ ಆತಂಡ. ಸಂಘದ ಅಭಿವೃದ್ಧಿ ಪಂಡ ಸಂಘದ ಮಾತಾ ಸದಸ್ಯರ ಅಭಿವೃದ್ಧಿ ಎಂಕ್ಲೆನ ಉದ್ದೇಶ. ಮೈಕ್ರೋ ಬೊಕ್ಕ ಮ್ಯಾಕ್ರೋ ಲೆವೆಲ್ಡ್ ಪಾಕ ಸಮಸ್ಯೆ ಇತ್ತದ ಅವಿನ ಪರಿಹಾರ ಮಲ್ಪರೆ ಸಂಘ ಕ್ರಮ ದೆತ್ತೊಂದುಂಡು. ಬಾರ್ಪುನ ದಿನಕ್ಲೆಡ ಸದಸ್ಯರು ತನ್ಕುಲಿನ ಘಟ್ಟಕುಲಿನ ತಾಂತ್ರಿಕ ಮಿತ್ತಮುಟ್ಟಗೇರಾದ ಅಭಿವೃದ್ಧಿ ಸಾಧಿಸವನ ಅಗತ್ಯ. ಸಂಘದ ಆಫೀಸ್ಡ್ CDB ದಾನಿಲೆಟ್ ಸಹಾಯವಾಣಿ ಶುರು ಮಲ್ತದಂಡು. ವೈದ್ಯಕೀಯ ಮರ್ದಗ ವ್ಯವಸ್ಥೆ ಶುರು ಮಲ್ತದಂಡು. ಸಂಘ ಬೈಕಂಪಾಡಿದ ನಿರ್ಮಲಗೂ ಗುಮನ ಕೋರೊಂದುಂಡು. ಬರ್ಪನ ವರ್ಷ ಬಾರಿ ಎಡ್ಡೆ ನಿರ್ಮಲ ಕಾತೊನ್ನ ಘಟ್ಟಕ್ಕೂನು ಗುರುತು ಮಲ್ತದ ಪ್ರಶಸ್ತಿ ಕೊರ್ಪುಣಂದು ಪಂಡೆರು. ಸಂಘದ ನಿಲೆಟ್ ಇಂಜಿನಿಯರಿಂಗ್ ಎಕ್ಸ್ಪೋ ನಡಪವನ ಉದ್ದೇಶ ಇತ್ತದ ಬ್ರೋಷರ್ ಬಿಡುಗಡೆ ಮಲ್ತೆರು. ಸಭಾಂಗಣದ ಪಿದಾಯಿ ಗಾಡಿಲಿನ ಬೊಕ್ಕ ಬೇತ ಪ್ರದರ್ಶನ ಇತ್ತಂಡು. ಮಿಸ್ಟಿಕ್ ಏರೋಮ್ಯಾಟ್ರಿಕ್ಸ್ ದ CEO ನಿವೇದನ್ ನೆಂಪೆ ದಿಕ್ಸೂಚಿ ಭಾಷಣ ಮಲ್ತೆರು. ಆಕಾಶ್ ಶಿಪ್ಪಿಂಗ್ ಏಜೆನ್ಸಿ, ಒಶಿಮಾ ಸಿಸ್ಟಮ್ಸ್, ವಿನಾಯಕ CNC ಟೆಕ್ನಾಲಜಿ, AS ಇಂಡಸ್ಟ್ರೀಸ್, ಪವರ್ಸ್ ಕಪ್ ಹೋಲ್ಡಿಂಗ್, ಡೆಕ್ಕನ್ ಫ್ಲಾಸ್ಟ್ ಇಂಡಸ್ಟ್ರೀಸ್ ಬೊಕ್ಕ ಆಶೀರ್ವಾದ್ ಪಾಲಿ ಸ್ಯಾಕ್ ಘಟಕಲಿನ ಮುಖ್ಯಸ್ಥರು ಬೇತೆ ಬೇತೆ ಪ್ರಶಸ್ತಿಲಿನ ದೆತ್ತೊಂಡೆರು.
ನಮ್ಮ ಸಂಘವನ್ನು ಆರಂಭಿಸಿ ಸುಮಾರು 45 ವರ್ಷಗಳು ಸಂದಿದೆ. ಸಂಘದ ಆರಂಭದ ದಿನಗಳು ಭಾಳಷ್ಟು ಪರಿಶ್ರಮ ಮತ್ತು ಕಷ್ಟದಿಂದ ಈ ಸಂಘವನ್ನು ಮುನ್ನಡೆಸಿ ಈ ಮಟ್ಟಕ್ಕೆ ಬೆಳೆಸಿದ ನಮ್ಮ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು ಸಂಘದ ಎಲ್ಲ ಸದಸ್ಯರುಗಳನ್ನು ಸ್ಮರಿಸಿ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತೇವೆ. ಸಂಘದ ಅಭಿವೃದ್ಧಿಯ ಅರ್ಥ ಸಂಘದ ಎಲ್ಲ ಸದಸ್ಯರ ಉದ್ಯಮಗಳ ಅಭಿವೃದ್ಧಿ. ಇದು ನಮ್ಮ ಸಂಘದ ಧ್ಯೇಯ. 45 ವರ್ಷಗಳ ಹಿಂದಿನಿಂದ ನಿರಂತರವಾಗಿ ಅಚಲ ಶ್ರದ್ಧೆಯಿಂದ ಈ ಧ್ಯೇಯದತ್ತ ನಮ್ಮ ಸಂಘ ಶ್ರಮಿಸುತ್ತಿದೆ. ಇಂದು ಈ ಯಶಸ್ವಿಯ ಧ್ಯೇಯವನ್ನು ಸಾಧಿಸಲು ನಾವೆಲ್ಲರೂ ಜೊತೆಯಾಗಿ ಕೈ ಜೋಡಿಸಬೇಕಾಗಿದೆ. ಮೈಕ್ರೋ ಮತ್ತು ಮ್ಯಾಕ್ರೋ ಲೆವೆಲ್ನಲ್ಲಿ ಭಾಳಷ್ಟು ಸಮಸ್ಯೆಗಳು ನಮ್ಮ ಮುಂಚೆ ಇದ್ದು ನಮ್ಮ ಸಂಘ ಈ ಎಲ್ಲ ಚಾಲೆಂಜ್ಗಳನ್ನು ಸದಸ್ಯರು ಯಶಸ್ವಿಯಾಗಿ ನಿರ್ವಹಿಸಲು ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇನ್ನು ಮುಂದೆಯೂ ಹಮ್ಮಿಕೊಳ್ಳುತ್ತಲೇ ಇರುತ್ತದೆ. ಕುಡ್ಲದ ಕೆನರಾ ಹಿರಿಯ ಪ್ರಾಥಮಿಕ ಶಾಲೆ ಉರುವದ ಆಜಿಡ್ದು 8ನೇ ಕ್ಲಾಸ್ ಮುಟ್ಟದ ವರ್ಷದ ದಿನಾಚರಣೆ ಇಂಚಿಪ್ಪ ನಡೆತಂಡು. ಎಂ ರಾಯಪ್ಪ ನಾಯಕ್ ಅಂಡ್ ಕಂಪನಿ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆದ ಗೌತಮ್ ನಾಯಕ್ ಮಲ್ಲಬಿನ್ನೆರಾದು ಪಾಲ್ಗೊಂಡರು. ಕುಡ್ಲದ ಕೆನರಾ ಹಿರಿಯ ಪ್ರಾಥಮಿಕ ಶಾಲೆ ಉರುವದ ಆಜಿಡ್ದು 8ನೇ ಕ್ಲಾಸ್ ಮುಟ್ಟದ ವರ್ಷದ ದಿನಾಚರಣೆ ಇಂಚಿಪ್ಪ ಶಾಲೆದ ಸಭಾಂಗಣಡು ನಡೆತಂಡು. ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಕಾರ್ಯಂತಿರು ಎಂ ರಂಗನಾಥ್ ಭಟ್ ಗುರ್ಕಾರ್ಮಿಡ್ நடத்தினச்சின லேசடு எம் ராயப்பா நாயக் அண்ட் ಕಂಪನಿ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆದ ಗೌತಮ್ ನಾಯಕ್ ಮಲ್ಲಬಿನ್ನೆರಾದು ಪಾಲ್ಗೊಂಡಿರು. ಶಾಲೆದ ಮುಖ್ಯೋಪಾಧ್ಯಾಯರು ಲಲನಾ ಶೆಣೈ 2025-26 ಸಾಲದ ವರದಿನ ದುಂಬುದಿಯೇರು ಮಲ್ಲಬಿನ್ನೆರು ಡಾಕ್ಟರ್ ಪೂಜಾ ಗೌತಮ್ ನಾಯಕ್ ಬೊಕ್ಕ ಬಿನ್ನೆರು ಬರವು ಕಲ್ಪನಾ ಸಾಧಕಿರಾಯನ ಜೋಕ್ಲಿಗೆ ಇನಾಮ್ಲಿನ ಪಟ್ಟಿಯರು. ಮಲ್ಲಬಿನ್ನೆರು ಗೌತಮ್ ನಾಯಕ್ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರ್ದು ಬರವು ಕಲ್ಪನಾ ಜೋಕ್ಲಿಗೆ ಬೊಕ್ಕ ಬರವು ಕಲ್ಪನಾಕ್ಲಿಗೆ ಎಡ್ಡೆ ಪಾತ್ರ ಪಂಡೆರು. ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಕಾರ್ಯಂತಿರು ಎಂ ರಂಗನಾಥ್ ಭಟ್ ಗುರ್ಕಾರ್ಮಿದ ಪಾತ್ರ ಪಂಡದು ಕಾರ್ಯಕ್ರಮಟ್ಟು ಪಾಲ್ದೆತ್ತನ್ನು ಮಾತ್ರೆಗಳ ಸುಲ್ಮೆ ಸಂದಾಯರು. ಕೆನರಾ ಹಿರಿಯ ಪ್ರಾಥಮಿಕ ಶಾಲೆದ ಪರ ವಿದ್ಯಾರ್ಥಿನಿ BBA ಪದವಿ ಕಲ್ತಿನ ಕುಮಾರಿ ಐಶ್ವರ್ಯ ರಾಜ್ ಬೊಕ್ಕ ಶಾಲೆದ ಸಂಚಾಲಕಿಯರು ಯೋಗೇಶ್ ಕಾಮತ್ ಕಾರ್ಯಕ್ರಮಟ್ಟು ಪಾಲ್ಗೊಂಡರು. At the heart of our school is a thriving community of 1,210 students, guided and supported by a devoted team of 46 passionate teachers, 3 caring office staff, and 8 invaluable support staff. Together, we are committed to creating a nurturing environment where every child is empowered to grow both academically and personally into the best version of themselves. The academic year began in June with a comprehensive orientation program followed by a student council election, investor ceremony, election of PTA and child safety committee, celebration of various religious and national festivals, competitions, tournaments, keeping students and teachers on their toe. Considering the dynamic environment that we live in with the advent of technology, the artificial intelligence, I believe rather than the academic, of course, academic excellence is important. The skill sets that are required to face the world outside, needs to be developed in the children. And with the set of best of the teachers in the city, I'm sure all the students who have enrolled in this wonderful organization will, reach greater heights in whatever walk of life they choose. And let me all wish the parents, let me also thank you for admitting your children to the school.
and trusting us, the Canara brand, for we are going to make your kids into, achievers, because the future is not like it used to be. Everybody talks about artificial intelligence, everybody talks about coding. Even the education department says that you have got to learn coding when you're in the 6th or the 7th standard. Well, definitely our impetus is on living up to the expectation of the parents, not only living up to them, but also surpassing your expectations and making your children the best. ಕುಂಜರಗಿರಿ ಪಾಜಕ ಆನಂದ ತೀರ್ಥ ವಿದ್ಯಾಲಯ ಬಾರಿ ಹೆಚ್ಚು ಜನ ಆಸ್ತಿ ಕೆರೆಡಿದು ಶ್ರೀಮದ್ ಭಗವದ್ಗೀತೆದ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಪಾರಾಯಣ ಮಲ್ತದ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಪುದರ್ ದಾಖಲೆ ಮಲ್ಪೆರ್ ಸಜ್ಜಾತನಂದ್ ಪ್ರಿನ್ಸಿಪಾಲರ್ ಡಾಕ್ಟರ್ ಗೀತಾ ಶಶಿಧರ್ ಪಂತೆರು. ಕುಂಜರಗಿರಿ ಪಾಜಕ ಆನಂದ ತೀರ್ಥ ವಿದ್ಯಾಲಯದ ಪ್ರಿನ್ಸಿಪಾಲರು ಡಾಕ್ಟರ್ ಗೀತಾ ಶಶಿಧರ್ ಸುದ್ದಿಕುಟುಡ ಪಾತಿರ್ದು ವಿದ್ಯಾಲಯ ಒಂದೇ ಸಂಸ್ಥೆದಡಿಟ್ ಬಾರಿ ಹೆಚ್ಚು ಜನ ಆಸ್ತಿ ಕೆರೆಡ್ದು ಶ್ರೀಮದ್ ಭಗವದ್ಗೀತೆದ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಪಾರಾಯಣ ಮಲ್ತದ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಪುದರ್ ದಾಖಲೆ ಮಲ್ಪರ ಸಜ್ಜಾತ್ನರು. ಸಂಸ್ಥೆದ ಕಲ್ಪನಕುಲು ಕಲ್ಪವನಕುಲು ಬೊಕ್ಕ ಜೋಕ್ಲನಿಲ್ಲದಕುಲು ಸೇರ್ದು 4,000 ಹೆಚ್ಚು ಜನ ಒಂದೇ ಪೊರ್ತುಡು ಪಾರಾಯಣ ಮಲ್ಪೇರಿಂದ ಪಂಡೇರು. ಈ ಲೋಕ ದಾಖಲೆ ಪ್ರಯತ್ನಗಾದ 3 ತಿಂಗಳದ ದುಂಬೆ ನಿಘಂಟದ ಪುದರ್ ಸೇರ್ಸಾದಿದ್ದದ ಡಿಸೆಂಬರ್ 7 ಮಧ್ಯಾಹ್ನ 3 ಗಂಟೆಗೆ ಆನಂದ ತೀರ್ಥ ಕ್ಯಾಂಪಸ್ದ ವಿಶ್ವೇಶ್ವ ತೀರ್ಥ ವೇದಿಕೆಡು ಗೋಲ್ಡನ್ ಬುಕ್ಕದ ನಿಘಂಟದ ನ್ಯಾಯಾಧೀಶರನ ಎದುರುಡು ಭಗವದ್ಗೀತೆ ಪಾರಾಯಣ ನಡಪರೆ ಉಂಡೊಂದು 6 ಪಂಡೇರು. ರೆಕಾರ್ಡ್ ದಾಖಲೆದ ಪೊರ್ತುಡು ಸಂಸ್ಥೆದ ಗುರುಕಾರ್ಯರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಕಾರ್ಯ ಗುರುಕಾರ್ಯರು ನಾಗರಾಜ್ ಬಳ್ಳಾಲ್, ಒತ್ತು ಗುರುಕಾರ್ಯ ಕೆಪಿ ಶ್ರೀಹರಿ ಭಟ್, ಲಕ್ಷ್ಮೀನಾರಾಯಣ, ಸುಬ್ರಹ್ಮಣ್ಯ ಸಾಮಗ, ಟ್ರಸ್ಟಿಲೈನ ಸುದರ್ಶನ್ ರಾವ್, ರೂಪಾ ಬಳ್ಳಾಲ್ ಬೊಕ್ಕ ಮಧ್ವರಾಜ್ ಭಟ್ ಪಾಲ್ದಿತ್ತನ್ವಿರಂದು ಪ್ರಿನ್ಸಿಪಾಲರು ಡಾಕ್ಟರ್ ಗೀತಾ ಶಶಿಧರ್ ತೆರಿಪಾಯರು. ಹರಿಭಟ್, ಮಧುಸೂದನ್ ಭಟ್, ಕೇಶವಮೂರ್ತಿ ಆಚಾರ್ಯ ಇಂಚ ಸಂಸ್ಥೆದ ಪದಾಧಿಕಾರಿಗಳು, ಸಂಸ್ಕೃತ ವಿಭಾಗ, ಧಾರ್ಮಿಕ ವಿಭಾಗ ಮುಖ್ಯಸ್ಥರು ಸುದ್ದಿ ಕೊಟ್ಟಡಿತ್ತರು. ಡಿಸೆಂಬರ್ 7 ಅಂದರೆ ಇದೇ ಬರುವ ಆದಿತ್ಯವಾರ ಸಂಜೆ 3 ಗಂಟೆಗೆ ನಮ್ಮದೇ ವಿಶ್ವೇಶ್ವ ತೀರ್ಥ ರಂಗಮಂದಿರ ಅಂತ PUC ಕ್ವಾಡ್ರ್ಯಾಂಗಲ್ ಯುನಿಟ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಕಂಠಪಠನ ಪಾರಾಯಣ ಮಾಡುವುದು ಹೇಳಿದರೆ ನೋಡಿ ಹೇಳುವಂಥದ್ದು. ಇದು ಕಂಠಪಠನ ಅಂದರೆ ಬೈಹಾರ್ಟ್ ಮಾಡಿ ಮಕ್ಕಳು ಹೇಳುವಂಥದ್ದು. ಇದು ಎಲ್ಲ ಮಕ್ಕಳಿಗೂ ಕಳೆದ 6 ತಿಂಗಳಿಂದ ಬೈಹಾರ್ಟ್ ಮಾಡಿಸ್ತಾ ಇದ್ದೇವೆ ನಾವು. ಹಾಗೆ ಶಿಕ್ಷಕರು ಕೂಡ ಸಮಯ ಅದಕ್ಕೋಸ್ಕರ ಮಾಡಿಕೊಂಡು ಕಂಠಪಾಠ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ಪೋಷಕರು ಯಾರು ಕಂಠಪಾಠ ಅವರಿಗೆ ಗೊತ್ತು, ಅವರು ಕೂಡ ನಮ್ಮ ಜೊತೆ ಸೇರಿ ಈ ಒಂದು ಪ್ರಯತ್ನ ನಾವು ಮಾಡಲಿಕ್ಕೆ ಪಡ್ತಾ ಇದ್ದೇವೆ. 3,800 ಹಿಂದಿನ ರೆಕಾರ್ಡ್ ಇದೆ ಅಂತೆ. ಅದರಿಂದ ನಾವು 4,000 ಅಂತ ಹೇಳಿ ಒಂದು ಗೋಲ್ ಇಟ್ಟುಕೊಂಡು 4,000 ಜನರನ್ನು ಒಟ್ಟು ಮಾಡಿ, ಅಂದರೆ 2,600 ನಮ್ಮ ಮಕ್ಕಳೇ ಇದ್ದಾರೆ, ಮತ್ತು ಒಂದು 200 ಜನ ನಮ್ಮ ಸ್ಟಾಫ್ ಇದ್ದಾರೆ. ಅದರ ಜೊತೆಗೆ ಪೋಷಕರು ಸೇರಿದೆ 4,000 ಅಂತ ಹೇಳಿ ಒಂದು ನಂಬರನ್ನು ನಾವು ಫಿಕ್ಸ್ ಮಾಡಿದ್ದೇವೆ. 4,000 3,800 ದಾಟಿದರೆ ದಾಖಲೆ ಮಾಡೋದು ಹೌದು ಅಂತ ಹೇಳಿದ್ದಾರೆ. ಹಾಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನವರು ಕೂಡ ಸಂಡೇ ಬರಲಿಕ್ಕಿದ್ದಾರೆ. ಹಾಗೆ ವೀಕ್ಷಣೆ ಮಾಡಿ ನಿರ್ಧಾರ ಮಾಡಿ ಮತ್ತು ಅದರ ಡಿಸಿಷನನ್ನು ತಗೊಳ್ಳಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿಯಿಂದ ಹೇಳ್ತಾ ಇದ್ದೇವೆ. ಮುಲ್ಕಿ ಸೀಮೆ ಅರಸು ಕಂಬಳ ದೇವರನ ಕಂಬಳ ಐಕ ಸಂಪ್ರದಾಯದ ಒಟ್ಟಿಗೂ ಇತ್ತೆದ ಮಟ್ಟದ ಸ್ಪರ್ಶ ಕೊಡ್ತನೊಂದು ಮುಲ್ಕಿ ಸೀಮೆ ದುಗ್ಗಣ್ಣ ಸಾವಂತರಸರು ಪಂತೆರು. ಮುಲ್ಕಿ ಸೀಮೆ ಅರಸು ಕಂಬಳದ ಲೆಪ್ಪೊಲೆ ಬಿಡುಗಡೆ ಮಲ್ತದ 6 ಪಾತಿರಿಯರು. ಮುಲ್ಕಿ ಸೀಮೆ ಅರಸು ಕಂಬಳ 2025 ಈ ಸರ್ತಿ ಡಿಸೆಂಬರ್ 28 ನಡಪೆರೆ ಇತ್ತದ ಐತ ಲೆಪ್ಪೊಲೆ ಬಿಡುಗಡೆ ಕಾರ್ಯಕ್ರಮ ಮುಲ್ಕಿ ಸೀಮೆ ಅರಂತಲ್ದ ಧರ್ಮ ಚಾವಡಿಡು ದುಗ್ಗಣ್ಣ ಸಾವಂತರಸೆರ್ನ ಗುರ್ಕಾರ್ಮೆಡ್ ನಡತುಂಡು. ದುಗ್ಗಣ್ಣ ಸಾವಂತರಸೆರ್ ಪಾತಿರ್ದು ಮುಲ್ಕಿದವು ದೇವೇರ್ನ ಕಂಬಳ ಆದಿತದ ಸಂಪ್ರದಾಯದೊಟ್ಟಿಗೂ ಇತ್ತದ ಸ್ಪರ್ಶ ಕೊರ್ತುಣೊಂದು ಪಂಡೆರು. ಬಳ್ಕುಂಜೆ ಗುತ್ತು ಮಲ್ಲಿಕಾ ಯಶವಂತ ಶೆಟ್ಟಿ ಲೆಪ್ಪೊಲೆ ಬಿಡುಗಡೆ ಮಲ್ತಿರು. ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಶಿಬರೂರು ಸುಬ್ರಹ್ಮಣ್ಯ ಕೋರಿಯಾರ್, ನಿತಿನ್ ಶೆಟ್ಟಿ ಕೊಡಿತ್ತೂರು ಗುತ್ತು, MRPL ONGC ಆಡಳಿತ ಜನರಲ್ ಮ್ಯಾನೇಜರ್ ಸತೀಶ್ ಎಂ ಈ ಪುರ್ತೊಡಿತ್ತಿರು. ಮುಲ್ಕಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ, ಹಳೆಯಂಗಡಿದ PCA ಬ್ಯಾಂಕ್ ಗುರುಕಾರ್ಯರು SS ಸತೀಶ್ ಭಟ್, ನಿರ್ದೇಶಕರು ಧರ್ಮಾನಂದ ಶೆಟ್ಟಿಗಾರ್, ಪಾವಂಜೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಸೂರ್ಯಕುಮಾರ್, ಹಳೆಯಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ವಸಂತ್ ಬಿರ್ನಾಡ್ ಈ ಪುರ್ತೊಡಿತ್ತಿರು. ವರ್ಣವಾದ
ಅರಸು ಕಂಬಳಕ್ಕೆ ಒಂದು ದೃಷ್ಟಿಯಲ್ಲಿ 800 ವರ್ಷಗಳ ಇತಿಹಾಸವಿದೆ. ಅರಸು ಅರಮನೆ ಪ್ರಾರಂಭದಲ್ಲಿ ಇದ್ದಾಗಲೂ ಅರಸು ಕಂಬಳ ಇತ್ತು. ಆ ಕಂಬಳ ಇವತ್ತು ಕೂಡ ನಡೀತಾ ಇದೆ. ಬಹುಶಃ ಅದು ಈ ಮಾಹಿತಿ ಅವರಿಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಒಂದು ಅರಮನೆಯ ನೇತೃತ್ವದಲ್ಲಿ ಅಲ್ಲಿ ಶಮಂತೂರಲ್ಲಿ ಅರಮನೆ ಇದ್ದಾಗ ಕಂಬಳ ಇತ್ತು. ಅದು ಈಗ ಶಮಂತೂರಲ್ಲಿ ಇವತ್ತು ಕೂಡ ನಡೀತಿದೆ. ಇಲ್ಲಿಗೆ ನಾವು ಪಡಪಣಕೂರಿಗೆ ಬಂದ ಮೇಲೆ ಸುಮಾರು 4 ಶತಮಾನಗಳ ಇತಿಹಾಸಗಳನ್ನ ಕಂಬಳ. ಈ ಕಂಬಳ ಇವತ್ತು ಬಾಕಿ ಕಂಬಳದ ರೀತಿಯಾಗಲ್ಲ. ಆಧುನಿಕ ಪ್ರಾಚೀನ ಮತ್ತು ಪಾರಂಪರಿಕವಾಗಿರುವಂತಹ ಒಂದು ಹಿಂದಿನ ಇತಿಹಾಸ ಏನಿದೆ, ಹಿಂದಿನ ಪರಂಪರೆ ಏನಿದೆ, ಆ ಪರಂಪರೆ ಜೊತೆಗೆ ಆಧುನಿಕತೆಯನ್ನು ಅಳವಡಿಸಿಕೊಂಡು ಮಾಡಿರುವಂತಹ ಒಂದು ಕಂಬಳ. ಈ ಒಂದು ವೈಶಿಷ್ಟ್ಯಪೂರ್ಣವಾಗಿರುವ ಕಂಬಳ ಬೇರೆ ಯಾವ ಕಂಬಳದಲ್ಲಿಲ್ಲ. ವಿಧಾತ್ರಿ ಕಲಾವಿದರು ಕುಡ್ಲಾ ಕೂಟದ ಕ್ಲೆಡ್ದ ಈ ವರ್ಷ ಹನುಮಂತನ ವೀರಗಾಥೆಯನ್ನು ತೋಜವನ ಜೈ ಹನುಮಾನ್ ಸಿನಿ ನಾಟಕ ಡಿಸೆಂಬರ್ 4 ಬಯ್ಯ 5 ಗಂಟೆಗೂ ಕುಡ್ಲದ ಪುರಭವನೋಡು ನಡಪೆರ ಉಂಡೊಂದು ಚಿದಾನಂದ ಅದ್ಯಪಾಡಿ ಪಂತೆರು. ವಿಧಾತ್ರಿ ಕಲಾವಿದರು ಕುಡ್ಲಾ ಕೂಟದ ವ್ಯವಸ್ಥಾಪಕರು ಚಿದಾನಂದ ಅದ್ಯಪಾಡಿ ಕುಡ್ಲಾಡಿ ಸುದ್ದಿ ಕುಟೋಡು ಪಾತಿರ್ದು ವಿಧಾತ್ರಿ ಕಲಾವಿದರು ಕುಡ್ಲಾ ಕೂಟದ ಕ್ಲೆಡ್ದು ಈ ವರ್ಷ ಹನುಮಂತನ ವೀರಗಾಥೆಯನ್ನು ತೋಜವನ ಜೈ ಹನುಮಾನ್ ಸಿನಿ ನಾಟಕ ಡಿಸೆಂಬರ್ 4 ಬಯ್ಯ 5 ಗಂಟೆಗೂ ಕುಡ್ಲದ ಪುರಭವನೋಡು ನಡಪೆರ ಉಂಡು ಎಂದು ಪಂಡಿರು. ಜೈ ಹನುಮಾನ್ ನಾಟಕದ ಸುರುತ ಪ್ರದರ್ಶನ ಒಂದು ವಾದುಂಡು. 18 ಲಕ್ಷ ರೂಪಾಯಿ ಖರ್ಚಿಡು ಸಿನಿಮಾ ಶೈಲಿಡು ಪ್ರದರ್ಶನ ಮಲ್ಪುಂಡು. ವಿಜಯ್ ಕುಮಾರ್ ಕುಡಿಯಲ್ಬಾಯಿಲ್ ನಿರ್ದೇಶನ ಮಲ್ತದಿತ್ತದು. ನಟೆ ದೇವದಾಸ್ ಕಾಪಿಕಾಡ್ ಹೊಸ ಪದ ಸಂಯೋಜನೆ ಮಲ್ತದು ಪಂತೆರು. ರಕ್ಷಣ್ ಮಾಡೂರು ರವೀಂದ್ರ ಪ್ರಭುಲಾ ಪದ ಪಂತೆರು. ಹಿಂದೂ ಯುವ ಸೇನೆ ಸುರತ ಪ್ರದರ್ಶನ ವಹಿಸೊಂದು ಚಿದಾನಂದ ಅದ್ಯಪಾಡಿ ಪಂಡೆರು. ಪಮ್ಮಿ ಕುಡಿಯಲ್ಬಾಯಿಲ್ ಹಿತೇಶ್ ಅಮೀನ್ ರಾಜೇಶ್ ಕೈಲಾರ್ಕ್ ಸುದ್ದಿ ಕೊಟ್ಟಡಿದ್ದರು. ಕಳೆದ ಒಂದು 16 ವರ್ಷಗಳಿಂದ ವಿಧಾತ್ರಿ ಕಲಾವಿದರೆಂಬ ತಂಡವನ್ನು ಕಟ್ಟಿಕೊಂಡು ತುಳುನಾಡಿನಾದ್ಯಂತ, ತುಳುನಾಡು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಕಾಸರಗೋಡು, ಉಡುಪಿ, ಹಾಗೆ ಮೈಸೂರು, ಹುಬ್ಳಿ, ಬೆಂಗಳೂರು, ಮಹಾರಾಷ್ಟ್ರ ಎಲ್ಲ ಕಡೆಯಲ್ಲಿ ಒಂದು ನಾಟಕಗಳನ್ನು ಪ್ರದರ್ಶನವನ್ನು ಮಾಡುತ್ತಾ ಹಾಸ್ಯಮಯ ಸಾಮಾಜಿಕ ನಾಟಕ ಮಾತ್ರವಲ್ಲದೆ ಐತಿಹಾಸಿಕ, ಚಾರಿತ್ರಿಕ, ಪೌರಾಣಿಕ, ಭಕ್ತಿ ಪ್ರಧಾನ ನಾಟಕಗಳನ್ನು ಮಾಡುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ನಾಟಕ ತಂಡಗಳಲ್ಲಿ ವಿಧಾತ್ರಿ ತಂಡವು ಒಂದು. ಈ ವರ್ಷ ಹನುಮಾನ್ನ ಕಥೆಯನ್ನು ಇಟ್ಕೊಂಡು ಜೈ ಹನುಮಾನ್ ಎಂಬ ಒಂದು ಭಕ್ತಿ ಪ್ರಧಾನ ನಾಟಕವನ್ನು ಬಹು ವೆಚ್ಚದಲ್ಲಿ ಸುಮಾರು ಒಂದು 18 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ವೆಚ್ಚದಲ್ಲಿ ಈ ನಾಟಕವನ್ನು ಸಿನಿಮೆಯ ಮಾದರಿಯಲ್ಲಿ ಶೈಲಿಯಲ್ಲಿ ನಾವು ಮಾಡುವ ಒಂದು ಉತ್ಸಾಹದಲ್ಲಿ ಇದ್ದೇವೆ. ಈ ನಾಟಕದಲ್ಲಿ ಬಹಳ ವಿಶೇಷತೆ ಅಂದರೆ ಒಂದು ಹನುಮಾನ್ನ ಒಂದು ಪ್ರವೇಶ, ಹೀಗೆ ಬೇರೆ ಬೇರೆ ಒಂದು ಪ್ರತಿ ಸನ್ನಿವೇಶದಲ್ಲಿ ಒಂದು ವಿಭಿನ್ನವಾದ ಒಂದು ವಿಶೇಷತೆಯನ್ನು ಈ ನಾಟಕದಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ. ಈ ನಾಟಕವನ್ನು ನಮ್ಮ ತುಳುನಾಡಿನ ತುಳು ರಂಗಭೂಮಿಯ ಒಂದು ಬದಲಾವಣೆಯ ಹರಿಕಾರ ಎಂದು ಹೆಸರು ಪಡೆದಂತಹ ವಿಜಯ್ ಕುಮಾರ್ ಕೋಡಿಯಲ್ಬೇಡ್ರವರು ಈ ನಾಟಕವನ್ನು ನಿರ್ದೇಶನವನ್ನು ಮಾಡ್ತಿದ್ದಾರೆ. ಕುವೈಟ್ ಬಂಟರ ಸಂಘದ ಬಂಟಾಯನ 2025 ಕಲೆ ಸಂಸ್ಕೃತಿದ ವೈಭವದ ಮಹೋತ್ಸವ ಇಂಚಿಪ್ಪ ಕುವೈಟ್ದ ಇಂಡಿಯನ್ ಸೆಂಟ್ರಲ್ ಸ್ಕೂಲ್ ಅಬ್ಬಾಸಿದಾಸ್ ಬಾಂಗನಡು ಬಾರಿ ಗೌಜಡು ನಡೆತಂಡು. ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಮುಖ್ಯ ಅತಿಥಿಯಾದ ಅಂಚನೆ ಕತಾರ್ ಬಂಟರ್ನ ಸಂಘದ ಗುರ್ಕಾರ್ಯರು ನವೀನ್ ಶೆಟ್ಟಿ ಇರುವೈಲ್ ವಿಶೇಷ ಅತಿಥಿಯಾದ ಪಾಲ್ಪಡೆಯರು. ಕುವೈಟ್ ಇಂಚಿಪ್ಪ ಕುವೈಟ್ ಬಂಟರ ಸಂಘ ಆಯೋಜನೆ ಮಲ್ತಿನಂಚಿನ ಬಂಟಾಯಣ 2025 ಕಲಾ ಸಾಂಸ್ಕೃತಿಕ ಮಹೋತ್ಸವ ಬಾರಿ ಗೌಜಿಡು ಅರ್ಥಪೂರ್ಣವಾದ ನಡೆತಂಡು. ಇಂಡಿಯನ್ ಸೆಂಟ್ರಲ್ ಸ್ಕೂಲ್ ಅಬ್ಬಾಸಿದ ಸಭಾಂಗಣಡು ನಡೆತಿನ ಈ ಲೇಸ್ ಕಲೆ, ನೃತ್ಯ ಬೊಕ್ಕ ಸಾಂಸ್ಕೃತಿಕ ವೈಭವಡು ಜನಕ್ಲೆ ಉಡಲ್ಗೆಂದಂಡು. ಕಾಪದ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಮಲ್ಲ ಬಿನ್ನೆರಾದು ಪಾಲ್ಪಡೆದಿದ್ದರು. ಕತಾರ್ ಬಂಟರ್ನ ಸಂಘದ ಗುರ್ಕಾರ್ಯರು ನವೀನ್ ಶೆಟ್ಟಿ ಇರುವೇಲ್ ವಿಶೇಷ ಬಿನ್ನೆರಾದು ಪಾಲ್ಪಡೆದಿದ್ದರು. ಸಂಘದ ಉಪಾಧ್ಯಕ್ಷರು ಶೋಧನ್ ಶೆಟ್ಟಿ ಸೇರ್ದಿ ಗಣ್ಯರನ್ನು ಬೊಕ್ಕ ಅತಿಥಿಲೆನು ಗೌರವಪೂರ್ವಕವಾದ ಎತ್ಕೊಂಡಿರು. ಬಂಟರ್ನ ಸಂಘ ಕುವೈಟ್ದ ವತಿರ್ದ ಗುರ್ಮೆ ಸುರೇಶ್ ಶೆಟ್ಟಿ ಬೊಕ್ಕ ನವೀನ್ ಶೆಟ್ಟಿ ಇರುವೈಲ್ ಮೊಕ್ಲೆಗ್ ಸಾಂಪ್ರದಾಯಿಕ ಗೌರವ ಅಂಚನೆ ನಿಂಪುದ ಕಾಣಿಕೆ ಕೊರ್ದು ತಮ್ಮನ ಬಲ್ಮನ ಮಲ್ತೆರು. ಮಲ್ಲ ಬಿನ್ನೆರಾದಿತ್ತಿನ ಗುರ್ಮೆ ಸುರೇಶ್ ಶೆಟ್ರು ತನ್ಕಲೆ ಭಾಷಣುಡು ವಚನ ಸಾಹಿತ್ಯ ಬೊಕ್ಕ ಕಗ್ಗದ ಮೂಲಕ ಸಮಾಜಗೂ ಎಡ್ಡ ಸಂದೇಶನು ಕೊರಿಯರು. ಭಾರತೀಯ ಕುಟುಂಬ ವ್ಯವಸ್ಥೆದ ಉದ್ದೇಶ ಬೊಕ್ಕ ಉಪಯೋಗದ ಬಗ್ಗೆ ವಿವರ ಕೊಡ್ದು ಜನಕ್ಲೆ ಮನದಟ್ಟು ಮಲ್ತೆರು. ಜೊತೆಗೆ ತನ್ಕ್ಲೆ ಬೋಸ್ಟನ್ ಪ್ರವಾಸದ ಅನುಭವಲೇನು ಪಟ್ಟೊಂದು ಸಮಾಜ ಬೊಕ್ಕ ಸಂಘ ಸಂಸ್ಥೆಲು ಭಾರತೀಯ ಯುವ ಜನತೆಗೆ ಎಂಚ ಎಡ್ಡೆ ರೀತಿಡ್ ಅಡಿಪಾಯ ಒದಗಾಂದುಂಡು ಪಂಡ ತೆರಿಪಾಯರು. ವಿಶೇಷ ಬಿನ್ನೆರಾದಿತ್ತಿನ ನವೀನ್ ಶೆಟ್ಟಿ ಇರುವೈಲ್ ತನ್ಕುಲೆ ಭಾಷಣುಡು ಸಂಘ ಸಂಸ್ಥೆಲು ಬೊಕ್ಕ ವ್ಯಕ್ತಿತ್ವ ನಿರ್ಮಾಣ ಐತ ಪಾತ್ರದ ಬಗ್ಗೆ ಅದ್ಭುತವಾಯಿನ ಅನುಭವವನ್ನು ಪಟ್ಟೊಂಡೆರು. ಲೇಸಡು
ಅತಿಥಿ ಕಲಾವಿದರಿನ ತಂಡ ತೆಲಿಕೆದ ತಿನ್ನಾಲಿ ಮನೋಹರವಾಯಿನ ಹಾಸ್ಯ ಪ್ರದರ್ಶನದ ಮೂಲಕ ಜನಕ್ಲೆ ಉಡಲಿಗೆಂದರೆ ಯಶಸ್ವಿಯಾಂಡ್. ನಿತ್ತೊಟ್ಟಿಗೆ ಮುಖ್ಯವಾದ ಸಾಂಸ್ಕೃತಿಕ ಕಾರ್ಯದರ್ಶಿ ಮನೋಜ್ ಕುಮಾರ್ ಶೆಟ್ಟಿ ಮೇರ್ನ ಪರಿಕಲ್ಪನೆಡು ಬೇತೆ ಬೇತೆ ನೃತ್ಯ ಪ್ರದರ್ಶನಲು ಮೂಡ್ದು ಬತ್ತಂಡು. ಸುಷ್ಮಾ ದಿನೇಶ್ ಶೆಟ್ಟಿ ನಿರ್ದೇಶನದ ಚಿನ್ನರ ಮನಮೋಹಕ ನೃತ್ಯ ಬೊಕ್ಕ ಯುಗ ಯುಗದ ಕಾಣಿಕ ನೃತ್ಯ ರೂಪಕ ಮೂಡ್ದು ಬತ್ತಂಡು. ಶಾಲಿನಿ ಯದುನಾಥ್ ಆಳ್ವ ನಿರ್ದೇಶನದ ವರ್ಣಮಯ ರಕ್ತ ಬೀಜಾಸುರ ಮರ್ಧಿನಿ ಮಹಾಕಾಳಿ ರುದ್ರ ನರ್ತನ ಮೂಡ್ದು ಬತ್ತಂಡು. ಪ್ರಶಾಂತ್ ಆಳ್ವ ನಿರ್ದೇಶನದ ಉಡಲ್ದ ಉಳ್ಳಾಲ್ತಿ, ಸೌಮ್ಯ ಪ್ರಸಾದ್ ಶೆಟ್ಟಿ ನಿರ್ದೇಶನದ ಸೆಮಿ ಕ್ಲಾಸಿಕಲ್ ನೃತ್ಯ, ಮಂಜುಳಾ ಪ್ರವೀಣ್ ಶೆಟ್ಟಿ ನಿರ್ದೇಶನದ ಯಕ್ಷಗಾನ ನೃತ್ಯ, ಅಂಚನೆ ನವೀನ್ ಶೆಟ್ಟಿ ಬಜಾಲ್ ನಿರ್ದೇಶನದ ಅದ್ಭುತವಾಯಿನ ಕಾರ್ಣಿಕದ ಪಿಲಿ ಈ ಮಾತಾ ಕಾರ್ಯಕ್ರಮಲು ಸೇರ್ದಿನಕಲನ ಕಣ್ಣು ದಿಂಜಿದ ಪ್ರಶಂಸೆಗೆ ಕಾರಣಾಂಡ್. ತೆಲಿಕೆದ ತೆನಾಲಿ ತಂಡದ ಮಾತಾ ಸದಸ್ಯರಿಗೆ ಬೊಕ್ಕ ಪ್ರಾಯೋಜಕರಿಗೆ ಗೌರವ ಸ್ಮರಣಿಕೆಯನ್ನು ಕೊರಿಯರು. ಕಾರ್ಯಕ್ರಮಕ್ಕೂ ಸಹಕಾರ ಕೊರ್ನಂಚಿನ ಸನತ್ ದೇವಾಡಿಗ, ರಿತೇಶ್ ಪೂಜಾರಿ, ಶಾಂತಲಾ ಸತೀಶ್ ಆಚಾರ್ಯ, ನಿತಿನ್ ಜಿತೇಂದ್ರ ಸೋಟ ಮೊಕ್ಲೆಗ್ಲ ಸ್ಮರಣಿಕೆಯನ್ನು ಕೊರ್ದು ಗೌರವವನ್ನು ಸಂದಾಯಿತ ಮಲ್ತೇರು. ಅಶೋಕ್ ಕುಮಾರ್ ಶೆಟ್ಟಿ ಬೊಕ್ಕ ಶ್ರೀಲತಾ ದೇವಿ ಪ್ರಸಾದ್ ಶೆಟ್ಟಿ ಕಾರ್ಯಕ್ರಮವನ್ನು ಯಶಸ್ವಿಯಾದ ನಿರ್ವಹಣೆ ಮಲ್ತೇರು. ಸಂಘದ ಪ್ರಧಾನ ಕಾರ್ಯದರ್ಶಿ ಲಾಯನ ವಿಶ್ವನಾಥ್ ಶೆಟ್ಟಿ ಮಾತ್ರೆಗ್ಲ ಗೌರವ ಸಮರ್ಪಣೆ ಮಲ್ತೇರು. ಕಾರ್ಯಕ್ರಮದ ಸಾರ್ವಜನಿಕ ಸಂಪರ್ಕಾಧಿಕಾರಿ ದೀಪ್ತಿ ಪ್ರಶಾಂತ್ ಶೆಟ್ಟಿ ಅತಿಥಿ ಸ್ವಾಗತ ಬೊಕ್ಕ ಸ್ವಾಗತ ವೇದಿಕೆದ ಅಲಂಕಾರನು ಅದ್ಭುತವಾದ ನಿರ್ವಹಣೆ ಮಲ್ತದಿತ್ತೇರು. ಗಿಡಗ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲೆ